ಈ ಒಂದು ಕಾರ್ಯಕ್ರಮ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2106ನೇ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ BOM, ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್, ಅಂದ್ರೆ ವ್ಯವಹಾರದ ಅವಕಾಶದ ಸಭೆ. ಈ ಒಂದು ಪ್ರೋಗ್ರಾಮ್ ನಡೆಸಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್ ಆದ ಎಕ್ಸಿಕ್ಯೂಟಿವ್ ಸೀನಿಯರ್ ಅಕೌಂಟ್ ಡೈಮಂಡ್ ಆದ SN ಶೆಟ್ಟಿ ಉಡುಪಿ ಅವರು ನಡೆಸಲಿಕ್ಕಿದ್ದಾರೆ. ಸರ್, ನಮ್ಗಾಗಿ ವೇದಿಕೆ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವತ್ತು ಸೋಮವಾರದಲ್ಲಿದ್ದೀವಿ. ಕಂಟಿನ್ಯೂಸ್ ಇವಾಗ 7 ದಿನ ಆ 7 ಸಬ್ಜೆಕ್ಟ್ಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಯಾರಿಗೆಲ್ಲ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡುವವರಿಗೆ ಇದು ಅಗತ್ಯ ಬೇಕು ನೋಡಿ. ಇದನ್ನು ಒಂದೇ ನೀವು ಬರ್ಕೊಳ್ಳಿ, ಇಲ್ಲ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ಬಿಸ್ನೆಸ್ ಮಾಡೋರಿಗೆ. ಯಾಕೆಂದರೆ ಇದು ಡುಪ್ಲಿಕೇಶನ್ ಆಗಲೇಬೇಕು. ನಾನು ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಇಯರಿಗೆ, ಈಗ ನಾವು ಬರ್ತಾ ಇದ್ದೀವಿ, ಈಗ 2026ರಲ್ಲಿ ಕಂಪನೀಸ್ ತುಂಬ ನಿಮಗೆ ಸ್ಟ್ರಿಕ್ಟಾಗಿ ಹೇಳ್ತಾ ಇದೆ, ಬಿಸ್ನೆಸ್ ಮಾಡೋರಿಗೆ ಹೇಳ್ತಾ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು ಅಂತ. ಹಣ ಮಾಡಬೇಕು ಅಂತಿದ್ರೆ ಅಥವಾ ನೀವು ಫಾರಿನ್ ಟ್ರಿಪ್ ಹೋಗಬೇಕು ಅಂತಿದ್ರೆ ನಿಮಗೆ ಒಂದು ಆಫರ್ ತಂದಿದೆ. ನೀವು ಆಫರಲ್ಲಿ ನೀವು ಪ್ರತಿ 4 ತಿಂಗಳಿಗೆ ಫಾರಿನಿಗೆ ಹೋಗ್ಬೋದು ನೋಡಿ. ಪ್ರತಿ 4 ತಿಂಗಳಿಗೆ ಫಾರಿನ್ ಟ್ರಿಪ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಅದೀಗ ನಿಮಗೆ 2026ರಲ್ಲಿ ಅದು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬಟ್ ಅದಕ್ಕೆ ನಿಮಗೆ ಒಲಿ ಅಂತ ಹೇಳಿದ್ರೆ ನೀವು ಬಿಸ್ನೆಸ್ ಮಾಡಬೇಕು. ಸುಮ್ಮನೆ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆರೋಗ್ಯ ಸಿಗ್ತದೆ. ಬಿಸ್ನೆಸ್ ಮಾಡೋದ್ರಿಂದ ನಿಮಗೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡುವ ಒಂದು ಅವಕಾಶ ಇದೆ. ಅದು ಯಾರಿಗೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಸರಿಯಾಗಿ ತಿಳ್ಕೊಬೇಕಾಗ್ತದೆ. ಈ 7 ಸಬ್ಜೆಕ್ಟ್ ನಾನು 7 ದಿನ ಕಂಟಿನ್ಯೂಯಸ್ ಆಗಿದ್ದೀನಿ ಈಗ. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ನೋಡ್ರಿ. ಇವತ್ತು ಸೋಮವಾರದಲ್ಲಿದ್ದೀನಿ. ಸೋಮವಾರ, ನಾಳೆ ನಿಮಗೆ ಪ್ರಾಡಕ್ಟ್ ಟ್ರೈನಿಂಗ್, ಅದನ್ನು ಹೇಗೆ ಪೊಸಿಷನ್ ಮಾಡೋದು ಹೇಳೋದು ನಾನು ನಿಮಗೆ. ನೀವು ಇದನ್ನು ಯಾವ ರೀತಿ ಪೊಸಿಷನ್ ಮಾಡೋದು, ದಟ್ ಈಸ್ ಇಂಪಾರ್ಟೆಂಟ್. ಹೇಳೋದು ಎಲ್ಲರೂ ಹೇಳ್ತಾರೆ, ಹೇಳೋದಕ್ಕೂ ಪೊಸಿಷನ್ ಮಾಡಲಿಕ್ಕೂ ತುಂಬ ಲಾಟ್ ಆಫ್ ಡಿಫರೆನ್ಸ್ ಇದೆ. ನೀವು ಇದನ್ನು ಪೊಸಿಷನ್ ಹೇಗೆ ಮಾಡ್ತೀರಿ ಅಂದರೆ ಆ್ಯಸ್ ಎ ಲೀಡರ್ ಆಗಿ ಯಾವ ರೀತಿ ನಿಮ್ಮ ಟೀಮ್ನವರಿಗೆ ನೀವು ಇದನ್ನು ಕಲಿಸಿಕೊಡ್ತೀರಿ, ಅದು ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಇದನ್ನು ಈಗ ನಾಳೆ ನಿಮಗೆ ಪ್ರಾಡಕ್ಟ್ ಟ್ರೈನಿಂಗ್ ಇನ್ ದ ಸೆನ್ಸ್ ಡೀಟೇಲ್ ಪ್ರಾಡಕ್ಟ್ ಟ್ರೈನಿಂಗ್ ಇರೋದಿಲ್ಲ. ಅದರಲ್ಲೂ ಸಹ ನಿಮಗೆ ಪ್ರಾಡಕ್ಟ್ ಟ್ರೈನಿಂಗನ್ನು ನೀವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು. ಸೊ ಮೂರನೇದಾಗಿ ಗ್ಯಾನೋಥೆರಪಿ ಕೂಡ, ಈಗ ನಾಡಿದ್ದು ಗ್ಯಾನೋಥೆರಪಿ ಇರ್ತದೆ, ಅದರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಇದೆ ಪುನಃ ನಿಮಗೆ ಮಾರ್ಕೆಟಿಂಗ್ ಪ್ಲ್ಯಾನ್ ಬರ್ತದೆ. ಗುರುವಾರದಲ್ಲಿ ಮಾರ್ಕೆಟಿಂಗ್ ಪ್ಲ್ಯಾನ್ ಇರ್ತದೆ. ಶುಕ್ರವಾರ ಪುನಃ ಬರ್ತೀವಿ, NDT ನ್ಯೂ ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಇರ್ತದೆ. ಅದಾದ ನಂತರ ನೆಕ್ಸ್ಟ್ ಇರೋದೇ ನಿಮಗೆ DXN ಕಲ್ಚರ್ ಇರ್ತದೆ. ನೆಕ್ಸ್ಟ್ ಇರೋದು ಸಿಸ್ಟಮ್ ಇರ್ತದೆ. ಇದು ನಿಮಗೆ 6+1. ಇದನ್ನು ನೀವು ಸರಿಯಾಗಿ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡಬೇಕು, ಪ್ರತಿಯೊಬ್ಬರು ಬೆಳಿಬೇಕು. ನಿಮಗೆ ಕರ್ನಾಟಕವನ್ನು ನಂಬರ್ 1 ಮಾಡಬೇಕು, ತಾವು ನಂಬರ್ 1 ಆಗಬೇಕು, ಪ್ರತಿ ವರ್ಷ ವಿದೇಶ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಇದನ್ನು ನೀವು ಸರಿಯಾಗಿ ಬರ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ಬುಕ್ ಸಿಗ್ತದೆ ನಿಮಗೆ. 100% ಈ ಬುಕ್ಕನ್ನು ಪರ್ಚೇಸ್ ಮಾಡಿ. ನೀವು ಕೂಡ ಇದೇ ಥರ ನಾನು ಏನು ಪ್ರೆಸೆಂಟ್ ಮಾಡ್ತೀರಿ ಅದನ್ನು ನೀವು ಪ್ರೆಸೆಂಟ್ ಮಾಡಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಸಿಸ್ಟಮ್ ಪ್ರಕಾರ 3 ಜನನ ಜಾಯ್ನಿಂಗ್ ಮಾಡೋದು ಅದು ಇಂಪಾರ್ಟೆಂಟ್ ಇದೆ. ಅದಕ್ಕೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಪ್ಲ್ಯಾನನ್ನು ನೀವು ಜನರಿಗೆ ಕೊಡಬೇಕಾಗ್ತದೆ. ಸೊ ಆ ಬೇಸಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು, ಸ್ವಲ್ಪ ಸೀರಿಯಸ್ ಆಗಿ ನೀವು ತಗೋಬೇಕಾಗ್ತದೆ. ಕ್ಯಾಶುವಲ್ ಆಗಿ ತೊಗೊಂಡ್ರೆ ನಿಮಗೆ ಕ್ಯಾಶುವಲ್ ಇನ್ಕಮ್ ಬರ್ತದೆ, ಸೀರಿಯಸ್ ತೊಗೊಂಡ್ರೆ ಸೀರಿಯಸ್ ಇನ್ಕಮ್ ಬರ್ತದೆ. ಯಾಕೆಂದರೆ DXN ನಾವು ನಿನ್ನೆ ಉಡುಪಿ ಮೀಟಿಂಗಲ್ಲಿ ನಾವು ಕ್ಲಿಯರ್ ಕಟ್ ಮೆಸೇಜನ್ನು ಕಂಪನಿಯವರು ಕೊಟ್ಟಿದ್ದಾರೆ, ನಾವು ಸಹ ನಿಮಗೆ ಕೊಟ್ಟಿದ್ದೀವಿ. ಬೆಳಿಬೇಕಂತ ಹೇಳಿದ್ರೆ ವರ್ಕ್ ಮಾಡಲೇಬೇಕು. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತೀವಿ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ ಆಗಿ ಅಲ್ಲೇ ಇದ್ದಾರೆ, ರೂಬಿ ಆಗಿ ಅಲ್ಲೇ ಇದ್ದಾರೆ, ಡೈಮಂಡ್ ಆಗಿ ಅಲ್ಲೇ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಜನರನ್ನ ಸ್ಪಾನ್ಸರ್ ಮಾಡ್ತಾ ಇಲ್ಲ. ಸ್ಪಾನ್ಸರ್ ಅಂದರೆ ಹೊಸ ಹೊಸ ಜನರನ್ನ ತರಬೇಕಾಗ್ತದೆ. ಸೊ ಓಕೆ, ಈಗ ವ್ಯವಹಾರದ ಅವಕಾಶಗಳ ಸಭೆಗಳನ್ನು ನಾವು ಹೇಗೆ ಮಾಡಬೇಕು ಅಂದರೆ ಜನರಿಗೆ ಗೊತ್ತಿರೋದಿಲ್ಲ, ಯಾವ ರೀತಿ ಮಾಡಬೇಕು ಅದು ನಮಗೆ ಗೊತ್ತಿರಬೇಕು. ಒಂದು ಈಗ ಮೀಟಿಂಗ್ ಕಂಡಕ್ಟ್ ಮಾಡಬೇಕಾದ್ರೆ ಹೇಗೆ ಜನರನ್ನ ಪ್ರಮೋಟ್ ಮಾಡೋದು, ಅದರಲ್ಲಿ ಸಹ ಸಿಸ್ಟಮ್ ಇದೆ. ನಾವು ಅದನ್ನು ಸರಿಯಾಗಿ ತಗೋಬೇಕು. ಆ ಸಿಸ್ಟಮಲ್ಲಿ, ಬೇಸಿಕ್ ಸಿಸ್ಟಮಲ್ಲಿ ಈ ಬಿಸ್ನೆಸ್ಸನ್ನು ನಾವು ಯಾಕೆ ಮಾಡಬೇಕು, ನಮಗೇನು, ನಮ್ಮ ಕನಸೇನು, ನಮ್ಮ ಗುರಿಗಳೇನು, ಅದು 2 ಇದ್ರ ನಂತರ ನೆಕ್ಸ್ಟ್ ಏನು ಮಾಡಬೇಕು, ನಾವು ಲಿಸ್ಟನ್ನು ಯಾವ ರೀತಿ ಮಾಡಬೇಕು, ಜನರ ಫೋನ್ ನಂಬರು ನಾವು ತಗೋಬೇಕು, ಅದನ್ನು ನಾವು ಬರಿಬೇಕು, ಮತ್ತು ಅದರಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಹೋಮ್ ಮೀಟಿಂಗ್ ಹೇಗೆ ಮಾಡಬೇಕು,
ಆದ ನಂತರ ಜನರನ್ನ ನಾವು ಇನ್ವಿಟೇಷನ್ ಹೇಗೆ ಕರೆಯುವುದು, ಯಾವ ಪೊಸಿಷನ್ ಹೇಗೆ ಕರಿಬೇಕು ಅವರನ್ನು. ಜನ ಕರೆದ್ರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾಕಂದ್ರೆ ನಾವು ಕರೆಯುವ ಸಿಸ್ಟಮ್ ಪ್ರಾಬ್ಲಮ್ ಇರ್ತದೆ. ಅದನ್ನ ನಾವು ಕರೆಕ್ಟಾಗಿ ಕರೆದ್ರೆ ಅವ್ರು ಬಂದೇ ಬರ್ತಾರೆ. ಸೊ ಅದನ್ನ ನಾವು ಇಂಪಾರ್ಟೆಂಟ್ ಇದೆ. ಅದ ನಂತರ ನೆಕ್ಸ್ಟ್ ಇರೋದು ಪ್ಲಾನ್ ಕೊಡೋದು ಹೇಗೆ ಅಂತ. ಯಾವ ರೀತಿ ಪ್ಲಾನ್ ಕೊಡಬೇಕು. ಕೆಲವರು ಬರ್ತಾರೆ ಹೆಲ್ತ್ ವಿಷಯದಲ್ಲಿ, ಅವರಿಗೆ ಹೆಲ್ತ್ ಬಗ್ಗೆ ಮಾತ್ರ ಹೇಳಿ. ಕೆಲವರು ಬರ್ತಾರೆ ಬಿಸ್ನೆಸ್ನವರಿಗೆ ಹೆಲ್ತ್ ಹೇಳಿಕ್ಕೆ ಹೋಗ್ಬೇಡಿ, ಬಿಸ್ನೆಸ್ ಅನ್ನ ಹೇಳಿ ಅವರಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ಅದ್ರ ಜಾಯಿನ್ ಆಗ್ತಾರ ಇಲ್ವಾ, ಎರಡನೇದಾಗಿ. ಜಾಯಿನ್ ಆಗಲಿಲ್ಲ, ಬರೀ ಪ್ರಾಡಕ್ಟ್ ಕೊಟ್ಟು ಕಳಿಸಿ. ಜಾಯಿನ್ ಆದ ನಂತರ ಪ್ರಾಡಕ್ಟನ್ನು ನಾವು ಯಾಕೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ಪ್ರಾಡಕ್ಟನ್ನು ನೀವು ಇದನ್ನು ಯಾಕೆ ಯೂಸ್ ಮಾಡಬೇಕು. ಸುಮ್ಮನೆ ನೀವು ಕೆಲವ್ರು ಬರ್ತಾರೆ ಬಿಸ್ನೆಸ್ಗೋಸ್ಕರ ಬಂದ್ರೆ ನಾನು ಯಾಕೆ ಯೂಸ್ ಮಾಡಬೇಕು ಅಂತ, ಅದರ ಇಂಪಾರ್ಟೆಂಟ್ ಹೇಳಬೇಕು ನೀವು ಯಾಕೆ ಯೂಸ್ ಮಾಡಬೇಕು ಅಂತ. ಅದ ನಂತರ ನೆಕ್ಸ್ಟ್ ಇಸ್ ದ ಟ್ರೈನಿಂಗ್. ರೆಗ್ಯುಲರ್ ಟ್ರೈನಿಂಗ್ ಇನ್ ಮೇಲೆ ಇರ್ತದೆ. ಒಂದೇ ಕಂಪನಿಯಲ್ಲಿ ನಿಮಗೆ ಟ್ರೈನಿಂಗ್ ಬೆಂಗಳೂರಲ್ಲಿ ಇರ್ತದೆ, ಇಲ್ಲ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಟ್ರೈನಿಂಗ್ ಇರ್ತದೆ. ಈ 2 ಸೆಂಟರ್ನ ನಾವು ಆಲ್ರೆಡಿ ಈಗ ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆಂದರೆ ನಿಮಗೆ ಅದು ಇಕಾನಮಿ ಆಗಬೇಕು. ಈಗ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಈಗ ಹೊರಗಡೆ ಕ್ಯಾಂಪ್ ಮಾಡಿದ್ರೆ, ಈಗ ಊಟಿ ಕ್ಯಾಂಪ್ ಇದೆ ನಮಗೆ, ಸುಮಾರು 7,000 ರುಪೀಸ್ ಆಗ್ತದೆ. ನೋಡಿ, ಯಾರಾದರೂ ನಿಮಗೆ ಸೌತ್ ರೇಟ್ ಇದ್ರೆ ರೆಡಿಯಾಗಿ ನೀವು. ಊಟಿಯಲ್ಲಿ ಕ್ಯಾಂಪ್ ಇದೆ, ಮೋಸ್ಟ್ಲಿ ನಿಮಗೆ 2 ಡೇಸ್ ಇರ್ತದೆ. ನಿಯರ್ಲಿ ಅದು 7,000 ರುಪೀಸ್ ಆಗ್ತದೆ. ಆದರೆ ಜನ ಅಫೋರ್ಡ್ ಮಾಡಲಿಕ್ಕೆ ಹೊಸಬರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ತುಂಬ ಜನ ಹೋಗ್ತಾರೆ, ಊಟಿ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಅಂಥವ್ರಿಗೂ ಅದ್ರ ಜೊತೆಗೆ ಟ್ರೈನಿಂಗ್ ತೊಗೊಂಡು ಬರ್ಬೋದು ಅವರು. ಸೊ ಅಂಥವರಿಗೆಲ್ಲ ಸುಲಭ ಆಗಲಿ ಅಂತೇಳಿ ಬೆಂಗಳೂರು ಆಫೀಸ್ ಮತ್ತು ಉಡುಪಿ ಆಫೀಸಲ್ಲಿ ನಿಮಗೆ ಟ್ರೈನಿಂಗ್ ರೆಗ್ಯುಲರ್ ಇರ್ತದೆ. ಒನ್ಸ್ ಇನ್ 3 ಮಂತ್ಸ್ ನೀವು ಅದಕ್ಕೆ ಫಿಕ್ಸ್ ಆಗಬೇಕಾ. ಫಿಕ್ಸ್ ಆದರೆ ಮಾತ್ರ ನೀವು ಆ್ಯಕ್ಟಿವ್ ಆಗಿ. ಯಾಕೆಂದರೆ ಇದನ್ನು ನಾವು ಡುಪ್ಲಿಕೇಶನ್, ಈಗ ಬಿಹಾರ್, ಜಾರ್ಖಂಡ್, ಯು ಪಿ, ಡೆಲ್ಲಿಯಲ್ಲಿ ಬಿಸ್ನೆಸ್ ನಡೀತಾ ಇದೆ. ಕಂಪನಿ ಹೇಳ್ತಾರೆ ಈ ಸಿಸ್ಟಮನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಸಕ್ಸಸ್ ಅವರಿಗೆ ಫುಲ್ ಬರ್ತಾ ಇದೆ. ಸೊ ಅದನ್ನೇ ನಾವಿಲ್ಲಿ ಡುಪ್ಲಿಕೇಟ್ ಮಾಡೋಣ ಅಂತ. ಸೊ ಓಕೆ. ಸೊ ಈಗ ವ್ಯವಹಾರದ ಅವಕಾಶಗಳು, ಈ ಬುಕ್ ಸಿಗ್ತದೆ ನಿಮಗೆ. ಈ ಬುಕ್ ತಗೊಂಡ ನಂತರ ಈ ಬುಕ್ಕಲ್ಲಿ ನೀವು ಹೇಳಬೇಕು ಅವರಿಗೆ, ಪ್ರತಿಯೊಬ್ಬರಿಗೂ ಏನು ಬೇಕು ಅಂತ. ಬಿಸ್ನೆಸ್ ಮಾಡೋರಿಗೆ ನಾನು ಹೇಳೋದು ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಬಿಸ್ನೆಸ್ ಮಾಡುವವರಿಗೆ ಅವರಿಗೆ ಕೇಳಬೇಕು ನೀವು, ಹೇಗಿದೆ ನಿಮ್ಮ ಆರೋಗ್ಯ, ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಿದೆ, ತೊಂದರೆ ಇಲ್ಲ. ಸೊ ಕೇಳಿದಾಗ ಅವ್ರು ಹೇಳ್ತಾರಲ್ಲ ನಿಮಗೆ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಆರೋಗ್ಯದ ವಿಷಯದಲ್ಲಿ ನೀವು ಮಾತಾಡ್ಬೋದು. ನೆಕ್ಸ್ಟ್ ನೀವು ಅವ್ರಿಗೆ ಆದಾಯ ಇದೆ. ಈಗ ನಿಮ್ಮ ಕ್ವಾಲಿಫಿಕೇಶನ್ ನಿಮ್ಗೆ ಇರ್ತದೆ, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ನಿಮಗೆ ಆದಾಯ ಬರ್ತಾ ಇದೆಯಾ? ಜನಕ್ಕೆ ಬರ್ತಾ ಇದ್ರೆ ಓಕೆ, ಅವರಿಗೆ ಓನ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳಿ. ನೆಕ್ಸ್ಟ್ ಅವರಿಗೆ ಕೇಳಿ, ನಿಮ್ಗೀಗ ಆದಾಯ ಬರ್ತಾ ಇದೆ, ಈ ಆದಾಯ ಸೋರ್ಸ್ ಏನಾದರೂ ನಿಂತು ಹೋದರೆ ನಿಮಗೆ ನೀವೇನು ಮಾಡ್ತೀರಿ? ಆವಾಗ ನೋಡಿ ಕ್ವಶನ್ ಮಾರ್ಕ್. ಈಗ ಕೆಲವರಿಗೆ ಆ, ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಕೆಲವರಿಗೆ ಬ್ಯೂಟಿ ಪಾರ್ಲರ್ ಇರ್ಬೋದು, ಅಥವಾ ಕೆಲವರಿಗೆ ಒಂದು ಲ್ಯಾಬ್ ಇರ್ಬೋದು. ಏನಾದರೂ ನಾಳೆ ನೀವು ಇದನ್ನು 1 ತಿಂಗಳು ಮಾಡಲಿಲ್ಲ, ಅಥವಾ 1 ತಿಂಗಳು ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಯಿತು, ಆದಾಯ ನಿಂತು ಹೋದರೆ ನೀವೇನು ಮಾಡ್ತೀರಿ? ನಿಮಗೆ ಏನು ಗ್ಯಾರಂಟಿ ಇದೆ ನಿಮ್ಮ ಲೈಫಿಗೆ, ಅಥವಾ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ? ನಿಮಗೆ ಸುರಕ್ಷತೆ ಉಂಟಾ ಇಲ್ವಾ? ಆವಾಗ ಅವರ ಇಟ್ಸ್ ಆಲ್ ಮೈಂಡ್ ಓಪನಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಮಗೆ ಸಮಯ, ಈಗ ನೀವು ನಿಮ್ಮ ಬ್ಯುಸಿ ಇರ್ತೀರಿ, ನಿಮ್ಮ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರ್ತೀರಿ. ನಿಮಗೆ ಯಾವಾಗ ಟೈಮ್ ಸಿಗ್ತದೆ, ನೀವು ಫ್ರೀ ಆಗೋದು ಯಾವಾಗ? ನೀವು ಇದನ್ನ ಕೇಳಬೇಕು. ಇದು ಎಷ್ಟು ವರ್ಷ ನೀವು ಮಾಡ್ತಾನೆ ಇರ್ತೀರಿ. ಸೊ ಇದನ್ನ ನೀವು ಕೇಳಿದಾಗ ಅವರಿಗೆ ಮೈಂಡ್ ಓಪನಿಂಗ್ ಆಗ್ತದೆ. ಈ 4 ಇಂಪಾರ್ಟೆಂಟು. ಒಂದನೇದಾಗಿ ಆರೋಗ್ಯದ ಬಗ್ಗೆ, ದಟ್ ಇಸ್ ಹೆಲ್ತ್. ಎರಡನೇದಾಗಿ ಇನ್ಕಮ್ ಬಗ್ಗೆ. ಮೂರನೇದಾಗಿ ಟೈಮ್ ಫ್ರೀಡಮ್ ಬಗ್ಗೆ. ನಾಲ್ಕನೇದಾಗಿ ಸುರಕ್ಷತೆ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ. ಈ 4 ವೆರಿ ಇಂಪಾರ್ಟೆಂಟ್ ಅನ್ನ ನೀವು ಜನರಿಗೆ ಹೇಳೋದ್ರಿಂದ ಜನ ನಿಮ್ಮ ಮೈಂಡ್ ಓಪನ್ ಮಾಡಿ ನಿಮ್ಮ ಕಡೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಇಲ್ಲಿ ಅದಕ್ಕೆ 1 ಬೈ 1 ನೀವು ಹೇಳ್ತಾ ಹೋಗ್ಬೋದು. ಡ್ರೀಮ್ ಬಗ್ಗೆ ನೀವು ಮಾತಾಡಬೇಕು. ಸಾಧಾರಣ ಪ್ರತಿಯೊಬ್ಬರಿಗೂ ಏನು ಗೊತ್ತಾ, ನಮ್ಮದೇ ಆದ ಒಂದು ಸ್ವಂತ ಮನೆ ಕಟ್ಟಬೇಕಂತ ಇರ್ತದೆ. ನೀವು ಅವರಿಗೆ ಕ್ವಶನ್ ಮಾಡಬೇಕು, ನಿಮ್ಗೇನಾದರೂ ಇಂಟ್ರೆಸ್ಟ್ ಇಂತ ನಿಮ್ಮದೇ ಆದ ಒಂದು ಮನೆ ಕಟ್ಟಬೇಕು, ನಿಮ್ಮದೇ ಆದ ಒಂದು ಫ್ಯಾಮಿಲಿ ಸಪ್ರೇಟ್ ಆಗಿ ಇರಬೇಕು ಅಂತ ಏನಾದರೂ ಕನಸಿದೆಯಾ ಅಂತ ಕೇಳಿ. ಪ್ರತಿಯೊಬ್ಬರು ಯಾರು 99% ಎಸ್ ಅಂತ. ಸೊ ಆವಾಗ ನೀವು ಹೇಳುವ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ. ಸೊ ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಕನಸು ಬಗ್ಗೆ ನೀವು ಮಾತಾಡಬೇಕು, ಡ್ರೀಮ್ ಬಗ್ಗೆ ಮಾತಾಡಬೇಕು. ಸೊ ಅದಲ್ಲದೆ ಎರಡನೇದು, ಅವರಿಗೆ ಕನಸು, ನಿಮ್ಮ ಫ್ಯಾಮಿಲಿ ಬಗ್ಗೆ ಟಚ್ ಇಟ್ಕೋಬೇಕು ಅವರಿಗೆ. ಫ್ಯಾಮಿಲಿ ಟಚ್ಚಲ್ಲಿ ನೀವು ಮಕ್ಕಳು ಎಷ್ಟು, ಏನು ಮಾಡ್ತಾರೆ, ಇದನ್ನೆಲ್ಲ ನೀವು ಕೇಳ್ಬೋದು.
ಸೊ ಆವಾಗ ಅವರು ಹೇಳ್ತಾರೆ ಮಕ್ಕಳಿಗೆ ಏನು ಮಾಡಬೇಕಂತ. ಮಕ್ಕಳಿಗೆ ಸಾಧಾರಣ ಜನರಿಗೆ ಗೊತ್ತು, ಒಳ್ಳೆ ಎಜುಕೇಷನ್ ಕೊಡಬೇಕು, ನನಗಾಗದಿದ್ರು ನನ್ನ ಮಕ್ಕಳಿಗೆ ಒಳ್ಳೆ ಓದಿಸ್ಬೇಕು ಅಂತ ಅದು ಇರ್ತದೆ ಅವ್ರಿಗೆ, ಅದು ಸಾಮಾನ್ಯವಾಗಿರ್ತದೆ. ಸೊ ಆವಾಗ ಅದ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ಎಜುಕೇಷನ್ಗೆ ಎಷ್ಟು ದುಡ್ಡು ಬೇಕಾಗ್ತದೆ, ನಿಮ್ಮ ಈ ವ್ಯಾಪಾರದಿಂದ ಅಥವಾ ನಿಮ್ಮ ಈ ಜಾಬಿಂದ ಅದು ಸಾಧ್ಯ ಆಗ್ತದಾ? ಸೊ ಇದ್ರ ಬಗ್ಗೆನೇ ಮಾತಾಡಬೇಕು. ಸೊ ಆವಾಗ ಅವರ ಮೈಂಡ್ ಪುನಃ ಓಪನ್ ಆಗ್ತದೆ. ನೆಕ್ಸ್ಟ್ ಡ್ರೀಮ್ ಅವರಿಗೆ, ನೀವು ಈಗ ನಿಮ್ಮ ಒಂದು ಫ್ಯಾಮಿಲಿಯ ಪರಿಸ್ಥಿತಿ ಹೇಗಿದೆ, ಅಥವಾ ನೀವೇನಾದರೂ ಸಾಲ ಮಾಡಿದ್ದೀರಾ, ಸಾಲ ಮಾಡಿದರೆ ಯಾವ ರೀತಿ ಸೋರ್ಸಲ್ಲಿ ಅದನ್ನು ನೀವು ಕ್ಲಿಯರ್ ಮಾಡ್ತಾ ಇದ್ದೀರಿ, ನಿಮಗೆ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಉಂಟಾ, ಅಥವಾ ನಿಮ್ಮ ಇನ್ಕಮ್ ಸಾಧ್ಯ ಆಗ್ತಾ ಉಂಟಾ? ಎಷ್ಟೋ ಜನ ಸಾಲ ಮಾಡಿ ನೋಡಿ ಸಾಲ ತೀರಿಸ್ಲಿಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿರ್ತಾರೆ. ಎಷ್ಟೋ ಜನ ಅವರ ಮನೆ ಮಾಡಿ ಮನೆ ಕಟ್ಟಿ ಅದನ್ನು ಮಾರಿ ಹೋಗಿರ್ತಾರೆ. ಎಷ್ಟೋ ಜನ ಅವರು ಸೂಯಿಸೈಡ್ ಮಾಡ್ಕೊಳ್ತಾರೆ ಸಾಲ ಮಾಡಿ. ಆವಾಗ ನಿಮ್ಮ ಮೈಂಡನ್ನು ನೀವು ಓಪನ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಅವ್ರಿಗೆ. ಆವಾಗ ಅವರು ನಿಮ್ಮ ಜೊತೆಗಿರ್ತಾರೆ. ಯಾಕೆಂದರೆ ಈ ಕ್ವಶನನ್ನು ಯಾರೂ ಕೇಳಿರೋದಿಲ್ಲ. ನಿಮ್ಮ ಸಾಲ ಎಲ್ಲ ತೀರಿಸ್ಬೇಕಾ, ಮನೆ ಕಟ್ಟಬೇಕಾ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಮಾಡಬೇಕಾ, ಯಾರು ಕೇಳಿರೋದಿಲ್ಲ. ಸೊ ನೀವು ಕೇಳಿದಾಗ ಅವರು ನಿಮಗೆ ಸ್ಪಂದನೆ ಕೊಡ್ತಾರೆ. ಸೊ ದಟ್ ಈಸ್ ವೈ ನೀವು ಆ ರೀತಿ ಕ್ವಶನ್ ಮಾಡಬೇಕು. ಯೂಶ್ವಲಿ ನಿಮಗೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಜನರಿಗೆ ಏನು ಗೊತ್ತುಂಟ, ಪ್ರತಿಯೊಬ್ಬರದ್ದು ಸಂಪಾದನೆ ಮಾಡ್ತಾರೆ, ಆದರೆ ಮಂತ್ ಎಂಡಿಗೆ ಅವರ ಪರಿಸ್ಥಿತಿ ನೋಡಿ ಹಣ ಇರಲಿ, ಹಣ ಹೇಗೆ ಬರ್ತದೋ ಹೇಗೋ ಖಾಲಿ ಆಗ್ತದೋ ಅಂತ. ತುಂಬ ಜನ ನನ್ನ ಹಣ ಹೇಗೆ ಖಾಲಿ ಆಗ್ತದೆ ನನಗೆ ಗೊತ್ತಿರೋದಿಲ್ಲ, ಹಣ ಬರ್ತದೆ ಬಟ್ ಸೊ ಬೇಕಾದಷ್ಟು ವೇಸ್ ಇದೆ. ಯಾಕೆಂತಂದರೆ ಇವತ್ತು ನೀವು ಬಿಲ್ ಕಟ್ಟೋದಿರ್ಬೋದು, ಪ್ರತಿಯೊಂದು ಗ್ರೋಸರಿ ಇರ್ಬೋದು, ಅಥವಾ ಪ್ರತಿಯೊಂದು ನಿಮಗೆ ಫೀಸ್ ಇರ್ಬೋದು, ಮಕ್ಕಳ ಒಂದು ರಿಕ್ಷಾ ಚಾರ್ಜು ಅಥವಾ ಬಸ್ ಚಾರ್ಜು ಇರ್ಬೋದು, ಅಥವಾ ಮೆಡಿಕಲ್ ಎಕ್ಸ್ಪೆನ್ಸ್ ಇರ್ಬೋದು. ಅದು ಎಷ್ಟು ಟೈಮ್ ಜಾಸ್ತಿ ಆಗಿದೆ, ನಾಟ್ 100 ಟೈಮ್ಸ್, ನಿಮಗೆ 200 300 ಟೈಮ್ಸ್ ನಿಮಗೆ ಜಾಸ್ತಿ ಆಗೋದು. ಸೊ ಈಗ ಹೋಗ್ತಾ ಇದೆ. ಆಗುವಾಗ ನೀವು ಇದನ್ನ ಈಗ ನಿಮಗೆ ನಿಮ್ಮ ಸಂಬಳ ಅಥವಾ ನಿಮ್ಮ ಆದಾಯ ಲೆವೆಲಲ್ಲಿ ಜಾಸ್ತಿ ಆಗಿರುವುದಿಲ್ಲ, ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಿಮಗೆ ಈ ಪರಿಸ್ಥಿತಿ ಬರುತ್ತೆ. ಇದರಿಂದ ನಿಮಗೆ ಹೊರಗೆ ಬರಬೇಕಾ, ನೀವೇನಾದರೂ ದಿನಕ್ಕೊಂದು 2 ಗಂಟೆ ನಿಮ್ಮ ಅಮೂಲ್ಯವಾದ ಟೈಮನ್ನು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಆವಾಗ ನಿಮ್ಮ ಪರಿಸ್ಥಿತಿಯನ್ನು ನೀವು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಥರ ಕೇಳಿದಾಗ ಓ ಕರೆಕ್ಟ್, ಎಸ್, ನಾವು ರೆಡಿ ಇದ್ದೀವಿ, ಅದು ಅವರಿಗೆ ಬರ್ತದೆ. ಸೊ ಇದನ್ನ ನೀವು ಅಂದರೆ ಇದೆಲ್ಲ ಮೈಂಡ್ ಓಪನಿಂಗ್ ಹೇಳಬೇಕು. ಆಮೇಲೆ ಕೇಳಬೇಕು ನಿಮ್ಗೆ ಕೆಲವರಿಗೆ. ಈಗ ನೋಡಿ, ಎಷ್ಟು ಜನ ನೋಡಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ, ಆದರೆ ಎಷ್ಟು ನೀವು ಹಣ ಮಾಡಿದ್ರಿ ತೋರಿಸ್ಕೊಳ್ಳೋದಿಲ್ಲ ಅವರು. ಓನ್ಲಿ ನೋಡಿ ಬಿಸಿ 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 ಅಂತಾರೆ. ಬಹುಜನರ ಇಂದಿನ ನಿಜ ಸ್ಥಿತಿ ಇದಿರ್ತದೆ. ಯಾರಿಗೂ ಟೈಮ್ ಇಲ್ಲ ನೋಡಿ. ನಿಮಗೆ ಮೀಟಿಂಗ್ ಕರೆದ್ರೆ ಬರೋದಿಲ್ಲ. ಯಾಕಂದ್ರೆ ಅವರಿಗೆ ಅವರದ್ದೇ ಆದ ಒಂದು ಪ್ರೆಷರ್ ಇರ್ತದೆ. ಅದು ಅವ್ರ ತಪ್ಪಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಇರ್ತದೆ, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇರ್ತದೆ. ಅದಕ್ಕೋಸ್ಕರ ನೋಡಿ, ಈಗ ರಿಸರ್ಚ್ ಹೇಳ್ತಾರೆ 40 ರಿಂದ 50 ವರ್ಷದಲ್ಲಿ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಬೇರೆ ಅದರ್ ಪ್ರಾಬ್ಲಮ್ಸ್ ಇಂದ ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ಅವರಿಗೆ ಟೂ ಮಚ್ ಆಫ್ ಟೆನ್ಷನ್. ಅದಕ್ಕೋಸ್ಕರ ಗೌರ್ಮೆಂಟಿಗೂ ಗೊತ್ತಾಗಿ ಈಗ 5 ದಿವಸ ಅದಕ್ಕೋಸ್ಕರ ಮಾಡಿರೋದು. 5 ದಿವಸ ಕೆಲಸ, 2 ದಿವಸ ಮೈಂಡ್ ಫ್ರೀ ಇರಿ ಅಂತ. ಫ್ರೀ ಆಗಿದ್ರೆ ಮತ್ತೆ ಪುನಃ ಸೋಮವಾರ ಹೈಯೆಸ್ಟ್ ಹಾರ್ಟ್ ಅಟ್ಯಾಕ್ ಆಗೋದು ಗೊತ್ತುಂಟಲ್ಲ ನಿಮ್ಗೆ. ಯಾಕೆಂದ್ರೆ ಡ್ಯೂಟಿಗೆ ಬಂದಿರ್ತಾರೆ, ಪ್ರೆಷರ್ ಇರ್ತದೆ. ಸೊ ದಟ್ ಈಸ್ ದ ವೈ. ಸೊ ಈ ಪ್ರೆಷರ್ ಇಂದ, ಈ ಟೆನ್ಷನ್ ಇಂದ ನೀವು ಹೊರಬರ್ಬೇಕಂತಿದ್ದೀರಾ, ಆವಾಗ ನೋಡಿ ಅವರು ಓಪನ್ ಮೈಂಡ್ ಅಲ್ಲಿ ಬರ್ತಾರೆ. ದಿಸ್ ದ ಥಿಂಗ್. ನೆಕ್ಸ್ಟ್, ಟನ್ಗಟ್ಟಲೆ ಒತ್ತಡ ಇಲ್ಲದಿದ್ದವ್ರು ಯಾರಿದ್ದಾರೆ ಹೇಳಿ? ಸ್ಟ್ರೆಸ್ ಇಲ್ಲದಿದ್ದವ್ರು ಯಾರಿದ್ದಾರೆ? ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರೆಸ್. ಒಂದನೇದಾಗಿ ಸ್ಟಾರ್ಟಿಂಗ್ ವಿತ್ ಫ್ಯಾಮಿಲಿ ಸ್ಟ್ರೆಸ್, ಎರಡನೇದಾಗಿ ಬಿಸ್ನೆಸ್ ಸ್ಟ್ರೆಸ್, ಮೂರನೇದಾಗಿ ನಿಮ್ಮ ವೃತ್ತಿಯ ಸ್ಟ್ರೆಸ್, ನಾಲ್ಕನೇದಾಗಿ ಜಾಬ್ ಸ್ಟ್ರೆಸ್. ಬೇರೆ ಬೇರೆ ರೀತಿಯ ಸ್ಟ್ರೆಸ್ಗಳು. 70 to 80% ಆರೋಗ್ಯ ಸಮಸ್ಯೆಗಳಿಗೆ ಇದೇ ಕಾರಣ ಅಂತ ರಿಸರ್ಚ್ ಹೇಳ್ತಾ ಉಂಟು. ಒತ್ತಡಗಳು ಏನ್ ಮಾಡಿದ್ರು ನಮ್ಗೆ ಗೊತ್ತಾಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಆಗ್ತದೆ. ಅದರಿಂದ ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ. ನೀವು ಅವರಿಗೆ ಈ ಒತ್ತಡಗಳಿಂದ ನೀವು ಹೊರಬರಬೇಕಾ ಅಂತ ಅಷ್ಟೆ. ಈ ಒತ್ತಡಗಳಿಂದ ಹೊರಬರಬೇಕು, ಏನು ಮಾಡಬೇಕು?
ಯಾಕೆಂದ್ರೆ ಇವರಿಗೆ ಒತ್ತಡದಲ್ಲಿ ಇವರ ಆರೋಗ್ಯವನ್ನು ಇವರು ಮರ್ತಿರ್ತಾರೆ. ಇವರು ಆರೋಗ್ಯನೇ ಪ್ರಾಬ್ಲಮ್ ಆಗ ನಿಮ್ಗೆ ನೋಡಿ, ಇದರಿಂದ ನಿಮ್ಗೆ ಸಮಸ್ಯೆ ಆಗಿದೆ ಅಲ್ಲ. ಈ ಸಮಸ್ಯೆ ಯಾಕೆ ಒತ್ತಡ ಇದೆ, ಆದರೆ ನಿಮ್ಮ ಒತ್ತಡದಿಂದ ಹೊರಬರಬೇಕಾ ಅಂತ ಒಂದು ಕ್ವಶನ್ ಮಾಡಿ. ಆವಾಗ ಅವರು ಮೈಂಡ್ ಓಪನ್ ಆಗಿ ಎಸ್ ಅಂತಾರೆ. ಆವಾಗ ನೀವು ಅವರಿಗೆ ಟೈಮ್ ತಗೊಂಡು ಆಪರ್ಚುನಿಟಿಯನ್ನು ಹೇಳ್ಬೋದು. ನಾವು ನಮ್ಮ ಕನಸುಗಳನ್ನು ತ್ಯಾಗ ಮಾಡುತ್ತೇವೆ. ತುಂಬಾ ಜನ ಸ್ಯಾಕ್ರಿಫೈಸ್ ಮಾಡು ಕನಸುಗಳನ್ನೇ, ಕನಸಿದೆ ಏನ್ ಮಾಡೋದು, ಮನೆ ಕಟ್ಟಬೇಕಂತೆ, ದೊಡ್ಡ ಮನೆ ಹೊಂದುವ ಕನಸಿದೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಕನಸಿದೆ, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಕನಸಿದೆ, ಪ್ರತಿ ವರ್ಷ ಫ್ಯಾಮಿಲಿ ಜೊತೆಗೆ ಒಂದು ಟೂರ್ ಹೋಗ್ಬೇಕಂತ ಕನಸಿದೆ, ಒಳ್ಳೆಯ ಲೈಫ್ ಸ್ಟೈಲು, ಕಾರು, ಲಕ್ಸುರಿ ಹೋಗ್ಬೇಕು, ಎಲ್ಲ ಕನಸಿದೆ. ಆದ್ರೆ ಏನಾಗಿದೆ, ನಮ್ಮಲ್ಲಿ ಇರುವುದು ಹೊಂದಾಣಿಕೆ ಮಾಡಿಕೊಳ್ಳೋ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾ ಪರಿಸ್ಥಿತಿ ಇದೆ. ಯಾಕಂದ್ರೆ ನೀವು ಎಕ್ಸ್ಟ್ರಾ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಲ್ಲ. ಹಾಸಿಗೆಯನ್ನ ದೊಡ್ಡದು ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಇದ್ದದ್ದಲ್ಲೇ ಅಡ್ಜಸ್ಟ್ ಮಾಡು. ಯಾಕೆ ಮರೆ ಆ 3 ಬೆಡ್ರೂಮ್ 4 ಬೆಡ್ರೂಮು ಕ್ಲೀನ್, ನಮ್ಗೆ ನಾವು ಹೇಳುದು ಕ್ಲೀನ್ ಮಾಡ್ಲಿಕ್ಕೆಲ್ಲ ಜನ ಸಿಕ್ಕುವುದಿಲ್ಲ. ಮತ್ತೆ ಯಾಕೆ ಅದನ್ನೆಲ್ಲ ಅಷ್ಟು ಸಾಲ ಮಾಡಿ ಯಾರು ಅದನ್ನ ಇದು ಮಾಡ್ತಾರೆ? ಅಂದ್ರೆ ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಮಕ್ಕಳಿಗೆ ಯಾಕೆ ದೊಡ್ಡ ಎಲ್ಲ ಎಜುಕೇಶನ್, ಇಲ್ಲೇ ಸಹ ನಮ್ಮ ಸ್ಕೂಲಲ್ಲಿ, ನಮ್ಮ ಒಂದು ಸ್ಕೂಲಲ್ಲೇ ಓದಿಸೋಣ. ಈ ಸಲ ಯಾಕೆ ಹೋಗ್ಲಿಕ್ಕೆ ನೆಕ್ಸ್ಟ್ ಇಯರಿಗೆ ಹೋಗೋಣ, ಈಗ ಅಲ್ಲಿ ಫುಲ್ ರಶ್ ಇದೆ, ಏನೋ ಒಂದು ರೀಸನ್ ನಮಗೆ ನಾವು ಯಾಕೆ ಈಗ ಗಾಡಿ ಎಲ್ಲ ತಗೊಂಡ್ರೆ ಎಲ್ಲ EMI ಕಟ್ಲಿಕ್ಕೆ ತುಂಬಾ ಕಷ್ಟ, ಬೈಕಲ್ಲೇ ಇರಲಿ. ಈ ರೀತಿಯಲ್ಲಿ ನಮ್ಗೆ ನಾವೇ ಸಮಾಧಾನ, ನಮ್ಮ ಕನಸುಗಳನ್ನ ನಾವೇನ್ ಮಾಡ್ತೀವಿ, ತ್ಯಾಗ ಮಾಡ್ತೀವಿ. ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಇರುವುದಿಲ್ಲ. ಅದನ್ನ ಮಾಡ್ಬೇಕಂತ ಛಲ ಇದ್ರೆ, ನಿಮ್ಗೆ ಅವಕಾಶ ಇದ್ರೆ, ತುಂಬಾ ಜನ ಮಾಡೋರಿದ್ದಾರೆ. ಎಸ್, ಅದು ಕೆಲಸ ಮಾಡೋರಿದ್ದಾರೆ, ಹೊಂದಾಣಿಕೆ ಮಾಡ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಸೊ ಅಂಥವ್ರಿಗೆ ಆಪರ್ಚುನಿಟಿ ಬಗ್ಗೆ ಹೇಳಬೇಕು. ಆಪರ್ಚುನಿಟಿ ಇದನ್ನ ಕರೆಕ್ಟಾಗಿ ಈ ಸ್ಲೈಡ್ ಅನ್ನು ಹೇಳಿ, ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನಿಮ್ಮ ಭವಿಷ್ಯವನ್ನು ಬದಲಿಸಲು ನಿಮ್ಮ ಯೋಚನೆಯನ್ನು ಬದಲಿಸಿ. ವೆರಿ ಸಿಂಪಲ್. ನಿಮ್ಮ ಭವಿಷ್ಯವನ್ನು ಬದಲಿಸಲು ನಿಮ್ಮ ಯೋಚನೆಯನ್ನು ಬದಲಿಸಿ ಅಷ್ಟೇ. ದರ್ ಇಸ್ ಒನ್ ಬುಕ್ ಕಾಲ್ಡ್ ಥಿಂಕ್ ಅಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ ಇದೆ. ಸಿರಿತನಕ್ಕೆ ಕನ್ನಡದಲ್ಲಿ 13 ಹೆಜ್ಜೆಗಳನ್ನು. ಅವರು ಇದನ್ನೇ ಪ್ರತಿಪಾದಿಸ್ತಾರೆ, ಥಿಂಕ್ ಅಂಡ್ ಗ್ರೋ ರಿಚ್, ಯೋಚನೆ ಮಾಡಿ ಶ್ರೀಮಂತರಾಗಿ ಅಂತ. ಯಾವ ರೀತಿ ಅವರು ಯೋಚನೆ ಮಾಡಿದಾಗ ಹೇಗೆ ಶ್ರೀಮಂತರಾಗ್ತಾರೆ? ಅದೇ ಪ್ರಕೃತಿಯ ನಿಯಮ. ಅದೇ ಪ್ರಕೃತಿಯ ನಿಯಮ, ಸರಿ ತಿಳ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ ನೋಡಿ, ಬೇಕಾದ್ರೆ ನೀವೊಂದು ಒಳ್ಳೆ ಸಂಗೀತಗಾರ ಆಗ್ಬೇಕಾದ್ರೆ ಸಂಗೀತಗಾರ ಯೋಚನೆ ಅಂತಂದ್ರೆ ನೀವು ಸಂಗೀತಗಾರಗೆ ಆಗ್ಬಿಡ್ತೀರಿ. ಇಲ್ಲ ನೀವೊಂದು ಡ್ರಮ್, ನಾನು ಒಳ್ಳೆ ಡ್ರಮ್, ಡೋಲು, ಅದನ್ನ ಡ್ರಮ್ ಅಥವಾ ಚೆಂಡೆ, ಮೃದಂಗ ಅದನ್ನ ಮಾಡಿಸೋರು ಆಗುವಂತ ಮೈಂಡಿಗೆ ತನ್ನಿ. ನೋಡಿ, ನೀವು ಅಲ್ಲಿ ಹೋಗಿ ಜಾಯಿನ್ ಆಗ್ತೀರಿ, ಅದಾಗ್ತೀರಿ. ಎಷ್ಟೋ ಜನ ನಮ್ಮ ಯಕ್ಷಗಾನದಲ್ಲಿ ಭಾಗವತರಾಗ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಯೋಚನೆಗಳು, ನೀವು ಯಾವ ಯೋಚನೆ ಅಂತ ಅದೇ ಆಗ್ತದೆ. ನೀವು ಟೊಮೆಟೊ ಹಾಕ್ಬೇಕಾದ್ರೆ ಟೊಮೆಟೊ ಬೀಜ ಹಾಕಿ, ಟೊಮೆಟೊನೋ ಬರ್ತದೆ. ಅಥವಾ ಸೇಬು ಹಾಕ್ಬೇಕಾದ್ರೆ ಸೇಬು ಗಿಡ ನೆಡಬೇಕು, ಸೇಬುವೇ ಬರ್ತದೆ. ಅದೇ ತರ ಯೋಚನೆಯಿಂದ ನೀವೇನ್ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದೆ, ಬಟ್ ಅದರ ಮೇಲೆ ನಂಬಿಕೆ ಇರಬೇಕು. ಆದಾಯನ ಹೆಚ್ಚಿಸುವುದು, ಇನ್ಕಮ್ ಅನ್ನು ಜಾಸ್ತಿ ಮಾಡೋದು ಹೇಗೆ? ಹೆಚ್ಚು ಹಣ ಹೂಡದೆ. ಈಗ 1 ಲಕ್ಷ, 2 ಲಕ್ಷ, 10 ಲಕ್ಷ ನಾಟ್ ನೆಸರಿ. ಹೆಚ್ಚು ಹಣ ಹಾಕದೆ ಹಣವನ್ನು ಯಾವ ರೀತಿ ಮಾಡೋದು? ಇವತ್ತೆಲ್ಲ ಇನೋವೇಟಿವ್ ಮೈಂಡ್. ಇವತ್ತು ನಿಮಗೆ ಒಂದು ಈ ಈ ಅಮೆಝಾನ್ ಇರ್ಬೋದು, ಅಥವಾ ಬೇಕಾದಷ್ಟು ನಿಮಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಬೇಕಾದಷ್ಟು ಇವತ್ತು ಆ್ಯಪ್ಗಳು ತಯಾರು ಮಾಡಿದ್ದಾರೆ. ರೆಡ್ ಬಸ್ ನೇರು ಇರ್ಬೋದು, ಓಲಾ ಇರ್ಬೋದು, ಉಬರ್ ಇರ್ಬೋದು. ಇವ್ರು ಏನು ಮಾಡಿದ್ದಾರೆ, ಒನ್ಸ್ ಫಾರ್ ಆಲ್ ನಿಮಗೆ ಆ್ಯಪ್ ಅನ್ನು ತಯಾರು ಮಾಡಿದ್ದಾರೆ. ಹೌದಾ? ನೆಕ್ಸ್ಟ್ ನಿಮ್ಗೆ ಏನಾಗ್ತದೆ, ಅದು ವರ್ಕ್ ಆಗ್ತದೆ. ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಇವತ್ತೆಲ್ಲ ಜನ ನೋಡಿ, ಇವತ್ತು ನಿಮ್ಗೆ ಜನ ಎಷ್ಟು ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಈಗ ಹೊಸ 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 ನ್ಯೂ ಇನೋವೇಷನ್, ನಮ್ಗೆ ಆಶ್ಚರ್ಯ ಆಗ್ತದೆ. ಆ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ. ಹೆಚ್ಚು ಹಣ ಹೂಡದೆ, ನಿರ್ದಿಷ್ಟ ಕಾಲಮಿತಿ ಇಲ್ಲದೆ. ಈಗ ಕೆಲವು ಟೈಮ್ ಏನಾಗ್ತದೆ, ಈ ಕಾಲಮಿತಿಯಲ್ಲಿ ನೀವು ಕೆಲಸ ಮಾಡಬೇಕು, ಈ ಟೈಮಿಗೆ ಮಾಡಬೇಕು.
ನಿಮ್ಗೆ ಯಾವಾಗ ಟೈಮ್ ಇದೆಯೋ ಆವಾಗ ಇದನ್ನು ಮಾಡ್ಬೋದು. ನಿಮ್ಮ ಸದ್ಯದ ನೌಕರಿ, ಶಿಕ್ಷಣ, ವೃತ್ತಿಯನ್ನು ಕೈ ಬಿಡದೆ ನಿಮ್ಗೆ ಏನ್ ಇದೆ ಆ ಜಾಬ್ ನೀವು ಮಾಡ್ತಾ ಇರಿ. ಯಾಕಂದ್ರೆ ಊಟ ತಿಂಡಿ ಇದಕ್ಕೆಲ್ಲ ಬೇಕಲ್ಲ, ಡ್ರೆಸ್ ಮಾಡಬೇಕು, ಅದಕ್ಕೆ ನಿಮ್ ಕೆಲಸ ಏನಿದೆ ಅದು ಮಾಡಿ. ಅಥವಾ ನೀವೇನಾದ್ರೂ ಟೀಚರ್ ಆಗಿದ್ರೆ ಟೀಚರ್ ವೃತ್ತಿ ಮಾಡಿ, ಪಾರ್ಲರ್ ಇದೆಯಾ ಅದನ್ನು ಮಾಡಿ, ಅಥವಾ ಸಣ್ಣ ಪೆಟಿ ಶಾಪ್ ಇದೆಯಾ, ಬಿಸ್ನೆಸ್ ಇದೆ ಅದನ್ನು ಮಾಡಿ. ಅದರ ಒಟ್ಟಿಗೆ ಅದರ ಒಟ್ಟಿಗೆ ಅಲ್ಲಿ ಎಷ್ಟು ಗಂಟೆ ಆಗ್ತಾರೆ? 8 ಗಂಟೆ ಆಗ್ತಾರೆ. ಒಂದು 2 ಗಂಟೆ ನೀವು ಟಿವಿ ನೋಡ್ತೀರಿ, ಬಿಗ್ ಬಾಸ್ ನೋಡ್ತೀರಿ, ಅಥವಾ ಇನ್ನೇನಾದ್ರೂ ಒಂದು ನೋಡ್ತಾ ಇರ್ತೀರಿ, ಸೊ ಅಟ್ಟಿ ಕ್ರಿಕೆಟ್ ನೋಡ್ತೀರಿ. ಆ ಒಂದು 2 ಗಂಟೆಯನ್ನು ನೀವು ಇದಕ್ಕೆ ಹಾಕಿದ್ದೇ ಆದರೆ ನಿಮ್ಮ ಜೀವನ ಶೈಲಿಯನ್ನ ಬದಲಿಸಬಹುದು. ಮನಸ್ಸಿದ್ದಲ್ಲಿ ಮಾರ್ಗ ಇದೆ. ಇದನ್ನ ನಾವು ಯೋಚನೆ ಮಾಡಬೇಕು. ಯಾಕೆಂದ್ರೆ ನಾವು ನಮ್ಮ ಬಿಸ್ನೆಸ್ ಇದ್ದಾಗ 2000 ಇಸ್ವಿಯಲ್ಲಿ ಬಿಸ್ನೆಸ್ ಜೊತೆಗೆ ಇದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ. 3 ಇಯರ್ಸ್ ಮಾಡಿದ್ವಿ, 3 ವರ್ಷ ನಮ್ಮ ಬಿಸ್ನೆಸ್ ಇತ್ತು. ಅದ್ರ ಒಟ್ಟಿಗೆ ನಾವು ಈ ಫ್ರೀಡಮಿಗೋಸ್ಕರ ನಾವು ಇದನ್ನ ಮಾಡಿದ್ವಿ. 3 ಇಯರ್ಸ್ ಬಿಸ್ನೆಸ್ ಒಟ್ಟಿಗೆ ಇದಕ್ಕೆ ಮಾಡ್ತಾ 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 2001ರಲ್ಲಿ ಸ್ಟಾರ್ಟ್, 2003ರಲ್ಲಿ ನಮ್ಮ ಎಲ್ಲ ಬಿಸ್ನೆಸ್ ಅನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ವಿ. ಯಾವಾಗ ನಮ್ಮ ಬಿಸ್ನೆಸ್ ಇನ್ಕಮ್ ಈಕ್ವಲೈಸ್ ಆಯಿತು, ಆವಾಗ ನಾವು ಡಿಸೈಡ್ ಮಾಡಿದ್ವಿ ಇದು ಬಿಸ್ನೆಸ್ ಅನ್ನ ನಾವು ಕ್ಲೋಸ್ ಮಾಡಿ DX ಅನ್ನ ಫುಲ್ ಟೈಮ್ ಮಾಡಿದ್ವಿ. ಹಾಗಾದ್ರೆ ಮನಸ್ಸಿದ್ದರೆ ಮಾರ್ಗ ಇದೆ. ಮನಸ್ಸು ಇಂಪಾರ್ಟೆಂಟ್. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಅಂದ್ರೆ ನೀವು ಮನಸ್ಸು ಎವ್ರಿಥಿಂಗ್. ಈಗ ಮೀಟಿಂಗ್ ಅಟೆಂಡ್ ಆಗ್ಬೇಕಾದ್ರೆ ನಿಮ್ಗೆ ಮನಸ್ಸು ಬೇಕಷ್ಟೇ. ನೀವು ಮನಸ್ಸಿಲ್ದ್ರೆ ಇಲ್ಲಿ ಮೀಟಿಂಗ್ ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಇದ್ದಾರೆ ನಮ್ಮ ಟೀಮಲ್ಲಿ, 60,000 ಜನ ಇದ್ದಾರೆ, ಆಡ್ತಾರೆ ನೋಡಿ, ಅವ್ರಿಗೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಮನಸ್ಸಿಲ್ಲ. ಮನಸ್ಸನ್ನ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಮನಸ್ಸು ಬ್ಲಾಕ್. ನಾವು ನೋಡಿ ಈಗ 5 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಪನ್ ಮೈಂಡ್, ಯಾರು ಬೇಕಾದ್ರೂ ಬರ್ಬೋದು. ಯಾಕಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ಕೆಲಸ ಹೇಳುದು ಈ ಪ್ರಕೃತಿಗೆ ನಾವೇನು ಹೇಳ್ತಾ ಇದ್ವಿ, ಸೆಲೆಕ್ಟ್ ಮಾಡೋದು ನಿಮ್ಗೆ. ಮನಸ್ಸು ಬೇಕಲ್ಲ, ನಿಮ್ಗೂ ಒಂದು ಆ ಭಾಗ್ಯ ಬೇಕೇ ಫ್ರೀಡಮ್ ಆಗ್ಲಿಕ್ಕೆ. ನೋಡಿ ಈಗ ಶ್ರೀಲಂಕಾ ಟ್ರಿಪ್ ಎಷ್ಟು ಜನರಿಗಿದೆ? ನಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದಾರೆ? ಒಂದು 10 ಜನ ಸೆಲೆಕ್ಟ್ ಆಗಿದ್ದಾರೆ. ಅವರೆಲ್ಲ ಮನಸ್ಸು ಮಾಡಿದ್ದಾರೆ, ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಉಳಿದವರಿಗೆ ಆಗ್ಬೋದಾಗಿತ್ತು, ಯಾಕಂದ್ರೆ ಅವರು ಮೀಟಿಂಗ್ ಅಟೆಂಡ್ ಮಾಡಲಿಲ್ಲ. ಆ ಶ್ರೀಲಂಕಾ ಟ್ರಿಪ್ ಏನಂತ ಗೊತ್ತಿಲ್ಲ ಅವ್ರಿಗೆ. ಶ್ರೀಲಂಕಾ ಟ್ರಿಪ್ ಅಂದ್ರೆ ಏನು ಅಂತ 6 ತಿಂಗಳ ಹಿಂದೆ ಇದು ಅನೌನ್ಸ್ಮೆಂಟ್ ನಾವು ಇಲ್ಲಿ ಬಂದಾಗ ಅವ್ರಿಗೆ ತಿಳಿಸ್ತೀವಲ್ಲ ಇಲ್ಲಿ. ಈಗ ನಿಮ್ಗೆ ಈಗಲೇ ಹೇಳಿದೆ, ನೆಕ್ಸ್ಟ್ ಇಯರ್ 4 ತಿಂಗಳಿಗೆ ನಿಮ್ಗೆ ಫಾರಿನ್ ಟ್ರಿಪ್ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. 5,000 PV ಕ್ಲಬ್ ಆಗ್ತಾ ಇದ್ದೇನೆ. ಬಂದ್ರೆ ಮಾತ್ರ ಗೊತ್ತದು. ಮನಸ್ಸು ಬೇಕು. ಎಷ್ಟೋ ಜನ ಈ ಚಳಿ ಅಂತ ಹೇಳಿ ಎಲ್ಲ ಏನು ಬೆಡ್ಶೀಟ್ ಹಾಕೊಂಡು ಆರಾಮ್ ನಿದ್ರೆ ಹೊಡಿತಾ ಇದ್ದಾರೆ, ಗೊರಕೆ ಹೊಡಿತಾ ಇದ್ದಾರೆ. 7 ಗಂಟೆ ಆಯ್ತು, ಸೂರ್ಯ ನೋಡಿ ಆಲ್ರೆಡಿ ಮೇಲೆ ಬಂದ್ಬಿಟ್ಟ. ಸೂರ್ಯ ಹುಟ್ಟಿ 1 ಗಂಟೆ ಆಗೋಯ್ತು. ಭಗವಂತ ಎದ್ದು ಅವನ ಕೆಲಸ ಮಾಡ್ತಾ ಇದ್ದಾನ. ನಾವು ಮನುಷ್ಯರು ಇನ್ನು ಆರಾಮ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ವಾಟ್ ಈಸ್ ದಿಸ್ ಬಿಸ್ನೆಸ್ ಆಲ್ ಅಬೌಟ್? ಹಲವು ಹಂತದ ಮಾರ್ಕೆಟಿಂಗ್ ಅಂದ್ರೆ ಏನು? ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಇದನ್ನ ಸ್ಕೀಮು ಅಥವಾ ಬೈನರಿಯೋ ಅಥವಾ ಟ್ರೈನರಿಯೋ, ಮನಿ ಮಾಡೋ ದುಡ್ಡು, ಹಣ ಮಾಡೋ ವಿಧಾನ ಏನೇನೋ ಅಂದ್ರೆ ಅವರಿಗೆ ಗೊತ್ತಿಲ್ಲ. ಈ ಬಿಸ್ನೆಸ್ ಅಂದ್ರೆ ಗೊತ್ತಿಲ್ಲ. ಇವತ್ತು ನಿನ್ನೆ ನಾನು ಒಬ್ಬರಿಗೆ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯ್ತು. ಇಷ್ಟು ಅವರೆಲ್ಲ ಹಾಕಿ, ನಾನು ಹೇಳಿದಾಗೆಲ್ಲ ನೀವು ನೋಡಿ ಬೇಕಾದ್ರೆ DX ಅನ್ನು ಅಮೆರಿಕ ಹಾಕಿ, DX ಅನ್ನು ಆಸ್ಟ್ರೇಲಿಯಾ ಹಾಕಿ, DX ಅನ್ನು ದುಬೈ ಹಾಕಿ, DX ಅನ್ನು ಸೌದಿ ಅರೇಬಿಯಾ ಹಾಕಿ, ಎಲ್ಲ ಹಾಕಿ ನೋಡ್ತಾರೆ. ಅವರು ಎಲ್ಲ ಕಡೆನೂ ಇದೆ ಅಲ್ಲ. ಅವರಿಗೆ 50 ವರ್ಷ ಆಗಿದೆ ಅಲ್ಲ. ನನಗೆ ಯಾಕೆ ಗೊತ್ತಿಲ್ಲ? ನಿಮ್ಮ ಮೈಂಡ್ ಓಪನ್ ಆಗಲಿಲ್ಲ ಅಷ್ಟೇ. ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಯಾರೋ ಇಲ್ಲಿ ಬರ್ತಾರೆ, ಅದು ಗೀಮ್ ಹೇಳ್ತಾರೆ. ನೀವು ಸೀರಿಯಸ್ ಆಗಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಒಂದು ಕಾನ್ಸೆಪ್ಟ್ ಉಂಟಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಡೈರೆಕ್ಟ್ ಮಾರ್ಕೆಟಿಂಗ್ ಒಂದು ಉಂಟಂತ ಗೊತ್ತಿಲ್ಲ. ಇಸ್ ಆಲ್ ಇಲ್ಲಿ ಹೊರಗಡೆ ನಾವು ಕಾಣ್ತಾ ಇದ್ದೀವಿ, ಇಟ್ಸ್ ಕಾಲ್ಡ್ ಕನ್ವೆನ್ಷನ್ ಮಾರ್ಕೆಟ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಅದ್ರ ಜೊತೆಗೆ ಇದನ್ನ ಮಿಕ್ಸಪ್ಪೇ ಮಾಡಬಾರ್ದು. ದಟ್ ಈಸ್ ಡಿಫ್ರೆಂಟ್ ಬಿಸ್ನೆಸ್. ಅದರಲ್ಲಿ ನಿಮಗೆ ಮೋಸ, ವಂಚನೆ, ದಗ ಜಾಸ್ತಿ ಇರ್ತದೆ. ಹೊರಗಡೆ ನೋಡಿ ನೀವು ಡುಪ್ಲಿಕೇಶನ್, ಮಾರ್ಕೆಟಲ್ಲಿ ಪ್ರಾಡಕ್ಟಲ್ಲಿ ಡುಪ್ಲಿಕೇಶನ್ ಬರ್ತದೆ, ಹೌದಾ? ಮಾರ್ಕೆಟಲ್ಲಿ ಜನ ನಿಮ್ಗೆ ಎಷ್ಟು ಮೋಸ ಮಾಡ್ತಾರೆ, ತೂಕದಲ್ಲಿ ಮೋಸ ಮಾಡ್ತಾರೆ. ಮತ್ತೆ ನಿಮ್ಗೆ ಹೇಳ್ತಾರೆ ಅದು ಫ್ರೀ, ಇದು ಫ್ರೀ, 1 ಫ್ರೀ, ಅದು ಫ್ರೀ ಅಂತ ಹೇಳಿ ನಿಮ್ಮನ್ನು ಮಂಗ ಮಾಡಿಬಿಡ್ತಾರೆ.
ಆಮೇಲೆ ಬರ್ತಾರೆ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ತೆಂಡೂಲ್ಕರ್ ಬಂದು ಕೋಟಿಗಟ್ಟಲೆ ದುಡ್ಡು ತಗೊಳ್ತಾರೆ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರು ಯೂಸ್ ಮಾಡ್ತಾರ, ನಿಮ್ಗೆ ಕೇಳ್ಬೇಕು ನೀವು ಅವ್ರಿಗೆ ಕ್ವಶನ್. ಇದೆಲ್ಲ ನೋಡಿ ನಿಮ್ಗೆ ಹೊರಗಡೆ ಮಾರ್ಕೆಟಲ್ಲಿ ಯಾವ ರೀತಿ ನಿಮಗೆ ಮೆಸ್ಮರೈಸ್ ಮಾಡ್ತಾರೆ. ಡಿ ಎಕ್ಸ್ ಅನ್ನೋದಿಲ್ಲ. ನಾನು ಹೇಳಿದೆ ಎಲ್ಲಿಯೂ ಅಡ್ವರ್ಟೈಸ್ಮೆಂಟ್ ಇಲ್ಲದೆ 200 ದೇಶದಲ್ಲಿ ಹೋಗಿದೆ ಅಂತ ಹೇಳಿದ್ರೆ ನೀವು ಜಸ್ಟ್ ಯೋಚನೆ ಮಾಡಬೇಕಲ್ಲ, ಹೇಗೆ ಹೋಗಿದೆ. ಅಡ್ವರ್ಟೈಸ್ ಮಾಡಿ ಹೋಗ್ತಾರೆ ಅವರು. ಡಿ ಎಕ್ಸ್ ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ? ಯಾವ ಟಿ ವಿ ಚಾನಲಲ್ಲಿ ಬರ್ತದೆ? ಅಥವಾ ಯಾವ ನಿಮಗೆ ಯೂಟ್ಯೂಬಲ್ಲಿ ಬರ್ತದೆ? ಎಲ್ಲಿದೆ? ಜಸ್ಟ್ ಒಂದು ಇಮ್ಯಾಜಿನ್. ಹಲವು ಹಂತದ ಮಾರ್ಕೆಟಿಂಗ್, ದಟ್ ಈಸ್ ಕಾಲ್ಡ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ಆಲ್ಟರ್ನೇಟಿವ್ ಮೀನ್ಸ್ ಅಂತ. ಆಲ್ಟರ್ನೇಟಿವ್ ಆಗಿ ಕನ್ವೆನ್ಷನ್ ಮಾರ್ಕೆಟಿಂಗ್ ಇದು ಆಲ್ಟರ್ನೇಟಿವ್. ಸಣ್ಣ ಮೊತ್ತದ ಆರಂಭಿಕ ಬಂಡವಾಳ. ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಿ ಇದನ್ನ, ಜಸ್ಟ್ ನಿಮಗೆ ಮಿನಿಮಮ್ 5,000ದಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. 5,000 rupees. 5,000ದಿಂದ ಸ್ಟಾರ್ಟ್. ನಿಮ್ಮ ಮನಸ್ಸಿದ್ರೆ ನಾನು ಹೇಳೋದು 5,000. ಇನ್ನು ನಿಮಗೆ ದೊಡ್ಡದಾಗಿ ಬೆಳ್ತೀರಿ, ಕೂಡಲೇ ಬೆಳೆಸ್ತೀರಿ ಅಂತ ಹೇಳಿದ್ರೆ 10,000ಕ್ಕೆ ಹೋಗಿ. ಇಲ್ಲ ಇನ್ನು ಫಾಸ್ಟ್ ಒಂದೇ ವರ್ಷದಲ್ಲಿ ಆಗ್ಬೇಕಂದ್ರೆ ಒಂದು 30,000ದಿಂದ 50,000 ಪ್ರಾಡಕ್ಟನ್ನು ಇಟ್ಕೊಳ್ಳಿ. ಇಷ್ಟೇ ಇರೋದಿಲ್ಲ. ನೀವು ಕೋಟಿಗಟ್ಟಲೆ ದಿನಕ್ಕೆ 9 ಲಕ್ಷ ರೂಪಾಯಿ ಡ್ರಾ ಮಾಡ್ಬೋದು. ಬರೇ ನಾನು ಇದು ಹೇಳುವುದ್ರೆ ದೊಡ್ಡ ಮೊತ್ತದ. ನೀವು ಸ್ಟಾರ್ಟ್ ಮಾಡಿ. ಯಾರಿಗಾದ್ರೂ ನಿಮಗೆ, ಈವನ್ ಕಾಮನ್ ಪೀಪಲ್, ಇವತ್ತು ಯಾವುದೇ ಒಂದು ಬಿಸ್ನೆಸ್ ಮಾಡೋದಾದ್ರೆ ಒಂದು ಪೆಟ್ಟಿ ಶಾಪಿಗೆ 2 ಲಕ್ಷ 3 ಲಕ್ಷ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದು 10,000ದಲ್ಲಿ ಈ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕು. ಸಣ್ಣ ಮೊತ್ತದ ಬಂಡವಾಳ, ಎಲ್ರಿಗೂ ಅವಕಾಶ. ಯಾರೇ ನೋಡಿ, ಈಗ ಡಾಕ್ಟ್ರು ಇಂಜಿನಿಯರಿಂಗ್ ಆಗ್ಲಿಕ್ಕೆ ಆಗೋದಿಲ್ಲ, ಇಂಜಿನಿಯರು ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ, ಅಥವಾ DC ಬಂದು ಇಂಜಿನಿಯರಿಂಗ್ ಆಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನು ಡಾಕ್ಟರ್ ಆಗ್ಲಿಕ್ಕೆ ಆಗೋದಿಲ್ಲ. ಹೌದಾ? ಎಲ್ಲಾದ್ರೂ ಉಂಟಾ ನೋಡಿದ್ರೆ? ಚಾನ್ಸಸ್ಸೇ ಇಲ್ಲ. ಬಟ್ DX ನಲ್ಲಿ ಯಾವ ಇಂಜಿನಿಯರ್ ಮಾಡ್ಬೋದು, ಯಾವ ಡಾಕ್ಟರ್ ಮಾಡ್ಬೋದು, ಯಾರು ಪೊಲೀಸ್ ಆಫೀಸರ್ ಮಾಡ್ಬೋದು, ಅಥವಾ ಅವರು DC ಬಂದು ಮಾಡ್ಬೋದು, ಅಥವಾ ತಾಲೂಕು ಆಫೀಸರ್ ಮಾಡ್ಬೋದು, ಅಥವಾ ರಾಜಕೀಯದವರು ಮಾಡ್ಬೋದು, ಅಥವಾ ಒಬ್ಬ ಸಿಂಗರ್ ಸಹ ಇದನ್ನ ಮಾಡ್ಬೋದು. ಎಲ್ಲವನ್ನು ಮಾಡ್ಬೋದು. ಎಲ್ರಿಗೂ ಅವಕಾಶ. ಓನ್ಲಿ ಅವ್ರಿಗೆ 18 ವರ್ಷ ವಯಸ್ಸಾಗಿರ್ಬೇಕು. ಇದು ಒಂದೇ ಇರೋದು. 18 ವರ್ಷ ವಯಸ್ಸಾಗಿದ್ರೆ ಯಾರು ಬೇಕಾದರೂ ಈ ಬಿಸ್ನೆಸ್ ಅನ್ನ ಎನಿ ಟೈಮ್ ಎನಿ ಏಜ್ ಅಲ್ಲಿ ಮಾಡ್ಬೋದು. ನಾವು ಯಾವುದೇ ಕ್ವಶನ್ ಮಾಡೋದಿಲ್ಲ. ನೀನು ಏನು ಓದಿದೀಯಪ್ಪ ಅಂತ ಕೇಳೋದಿಲ್ಲ ನಾವು. ಅಥವಾ ಯಾವ ಜಾತಿ, ಯಾವ ಮತ, ಯಾವ ಪಂಗಡ ಇಲ್ಲ. ಓನ್ಲಿ ನಿಮ್ಗೆ ಒಂದೇ ಒಂದಂದ್ರೆ ನಿಮ್ಗೆ ಒಂದು ಕನಸಿದೆಯಾ ಅಂತ ಅಷ್ಟೇ ಕೇಳ್ತೀವಿ. ತಳದಲ್ಲುಳಿದ ಆದಾಯ, ರೆಸಿಡ್ಯೂವಲ್ ಇನ್ಕಮ್. ಯಾಕೆ ಮಾಡ್ಬೇಕಿದನ್ನ, ಅದು ಇಂಪಾರ್ಟೆಂಟ್. ನಿಮ್ಗೆ ಈಗ ಒಂದು ಲೆವೆಲ್ ಅಲ್ಲಿ ನೀವು ಮಾಡ್ತೀರಿ, ಒಂದು ಲೆವೆಲ್. ಆ ನಂತರ ನಿಮ್ಗೆ ಒಂದು ಏಜ್ ಆಗ್ತದೆ. ನೀವು ಮಾಡದೆ ಕೂತ್ಕೊಂಡ್ರು ಕೂಡ ನಿಮ್ಮ ಮನೆಗೆ ಒಂದು 10,000 ಪ್ರಾಡಕ್ಟ್ ಬೇಕಾಗ್ತದೆ. ಅದನ್ನ ನೀವು ಯೂಸ್ ಮಾಡ್ತಾ ಹೋದ್ರೆ ನಿಮ್ಗೆ ಹಣ ಬರ್ತಾ ಇರ್ತದೆ. ರೆಸಿಡ್ಯೂವಲ್ ಇನ್ಕಮ್. ನೀವು ಕೆಲಸ ಮಾಡದಿದ್ರು ಹಣ ಬರ್ತದೆ ಇದರಲ್ಲಿ. ನಂತರ ನಿಮ್ಗೆ ಮಕ್ಕಳಿಗೆ ಹೋಗ್ತದೆ. ಯಾರಿಗೆ ನಾಮಿನಿ ಮಾಡ್ತಾರೋ ಅವರಿಗೆ ಹೋಗ್ತದೆ. ಆಕರ್ಷಕ ಗ್ರಹ ಆಧಾರಿತ ವ್ಯಾಪಾರ. ಏನಪ್ಪ ಗ್ರಹ ಆಧಾರಿತ ವ್ಯಾಪಾರ? ಓನ್ಲಿ ಇದರಲ್ಲಿ ಒಂದೇ ಒಂದು ಹೇಳ್ತಾರೆ, ನೀವು ಏನು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ ಗ್ರಹದಲ್ಲಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಿದ್ರಿ? ಈಗ ಬ್ರಷ್ ಅನ್ನ ಚೇಂಜ್ ಮಾಡುವ, ಪೇಸ್ಟ್ ಅನ್ನ ಚೇಂಜ್ ಮಾಡುವ, ಸೋಪ್ ಅನ್ನ ಚೇಂಜ್ ಮಾಡುವಂತ, ಶಾಂಪೂ ಅನ್ನ ಚೇಂಜ್ ಮಾಡುವ, ಟೀ ಅನ್ನ ಚೇಂಜ್ ಮಾಡುವಂತ, ಕಾಫಿಯನ್ನ ಚೇಂಜ್ ಮಾಡುವಂತ, ಬಟ್ಟೆ ವಾಶ್ ಮಾಡಲಿಕ್ಕೆ ಏನ್ ಮಾಡ್ತೀರಿ, ಡಿಶ್ ಡೈನಾ ಕ್ಲೀನ್ ಇದೆ, ಅದು ಚೇಂಜ್ ಮಾಡ್ಬೋದು. ಮಲ್ಟಿ ಕ್ಲೀನ್ ಇದೆ, ಫ್ಲೋರ್ ಕ್ಲೀನ್, ಟಾಯ್ಲೆಟ್ ಕ್ಲೀನ್, ಅದನ್ನ ಚೇಂಜ್ ಮಾಡುವಂಥದ್ದು. ಹೋಗಿ ಅಡುಗೆ ಮನೆಗೆ ಹೋಗ್ತೀರಿ, ಅಲ್ಲಿ ಹೋಗಿ ಖಾರ ಪುಡಿ ಬೇಕು, ಅದನ್ನ ಚೇಂಜ್ ಮಾಡುವಂಥದ್ದು. ಅಥವಾ ಅರಿಶಿನ ಪುಡಿ ಬೇಕು, ಅದನ್ನ ಚೇಂಜ್ ಮಾಡುವಂಥದ್ದು. ಉಪ್ಪು ಬೇಕು, ಚೇಂಜ್ ಮಾಡುವಂಥದ್ದು. ಅಥವಾ ಬೆಲ್ಲ ಬೇಕು, ಚೇಂಜ್ ಮಾಡು. ಸಕ್ಕರೆ ಬೇಕು, ಚೇಂಜ್ ಮಾಡಬೇಕು. ಆಕರ್ಷಕ, ಇಲ್ಲಿ ಕೊಡ ಆಕರ್ಷಿತ ಗ್ರಹ ಆಧಾರಿತ ವ್ಯವಹಾರ. ಇದು ಜನರಿಗೆ ಇನ್ನೂ ಗೊತ್ತೇ ಆಗಲಿಲ್ಲ. ಇದನ್ನ ನೀವು ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡೋದ್ರಿಂದ ನಿಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡಬಹುದು. ನಾವು ಇದನ್ನ ಹೇಳ್ಕೊಡ್ಬೇಕು ಅವ್ರಿಗೆ. ಬ್ರ್ಯಾಂಡ್ ಯಾಕೆ ಚೇಂಜ್ ಮಾಡಬೇಕು? ಕ್ವಾಲಿಟಿ ಪ್ರಾಡಕ್ಟ್ಸ್, ಸರ್ಟಿಫೈಡ್ ಪ್ರಾಡಕ್ಟ್ಸ್, ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಪ್ರಾಡಕ್ಟ್ಸ್, ಮನಿ ಬ್ಯಾಕ್ ಗ್ಯಾರಂಟಿ ಪ್ರಾಡಕ್ಟ್ಸ್, ಫೈನಾನ್ಷಿಯಲ್ ಫ್ರೀಡಮ್ ತರುವ ಪ್ರಾಡಕ್ಟ್ ಇದು. ಅದಕ್ಕೋಸ್ಕರ ನೀವು ಇದನ್ನ ಚೇಂಜ್ ಮಾಡ್ಬೇಕು, ಹೇಳ್ಬೇಕು. ನಾವು ಹೇಳುವ ಒಂದು ಸಿಸ್ಟಮ್ ಅನ್ನ ಸ್ವಲ್ಪ ನೀವು ಕರೆಕ್ಟ್ ಆಗಿ ಹೇಳಿದ್ದಾದ್ರೆ ಅವ್ರ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅವ್ರಿಗೆ.
ಇಲ್ಲ ನಿಮಗೆ ಹಾರ್ಟಿಗೆ ಆಗ್ತದೆ, ಕಿಡ್ನಿಗೆ ಆಗ್ತದೆ, ಇದನ್ನು ಬಿಸ್ನೆಸ್. ನೋ, ನಾಟ್ ಲೈಕ್ ದಟ್. ಇಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ. ನೀವು ಓನ್ಲಿ ಚೇಂಜ್, ಮನೆಗೆ ಬಳಸುವ ಉತ್ಪನ್ನಗಳನ್ನ ಚೇಂಜ್ ಮಾಡುವಂತ, ಅದರಿಂದ ನಿಮಗೆ ಇನ್ಕಮ್ ಬರ್ತದೆ. ಅದು ಯಾಕೆ ಅಂತ, ಹೇಗೆ ಅಂತ ಹೇಳ್ತೀವಿ ನಾವು ನಿಮಗೆ. ಹೇಗೆ ಇನ್ಕಮ್ ಬರ್ತದೆ? ಇವತ್ತು ಹುಟ್ಟಿದೆಯಾ ಕಂಪನಿ, ಅಥವಾ 5 ವರ್ಷದ ಹುಟ್ಟಿದೆಯಾ? 100 ವರ್ಷ ಆಯ್ತು ಈ ಕಂಪನಿ. ಈ ಡೈರೆಕ್ಟ್ ಮಾರ್ಕೆಟಿಂಗ್ ಆಲ್ರೆಡಿ ನಿಮಗೆ 100 ಇಯರ್ಸ್ ಅವರು ಬರ್ಡೇ ಮಾಡಿ ಆಗೋಗಿದೆ. 100 ವರ್ಷ ಆಯ್ತು ಇದು ಕಾನ್ಸೆಪ್ಟ್ ಹುಟ್ಟಿ. ಜನರಿಗೆ ಗೊತ್ತಿಲ್ಲ ಇದು. ಇದೊಂದು ಸ್ಕೀಮ್ ಅಂತ ತಿಳ್ಕೊಂಡಿದ್ದಾರೆ ಅಷ್ಟೇ. ನಿಮಗೆ businessfororg.com ಅಲ್ಲಿ ಹೋಗಿ, businessfororganization.com ಅಂತ ಒಂದು ಸೈಟ್ ಇದೆ, ಅದರಲ್ಲಿ ನೋಡಿ 100 ವರ್ಷದ ಸೆಲೆಬ್ರೇಷನ್ ಹೇಗೆ ಮಾಡಿದ್ದಾರೆ ಅಂತ. 1 ಮಿನಿಟ್, ಏನು ಮಾತಾಡ. ಓಕೆ. ಸೊ ಹಾಗಾಗಿ $100 ಬಿಲಿಯನ್ ಉದ್ಯಮ ಇದು. 100 ಬಿಲಿಯನ್, ನಾಟ್ ಮಿಲಿಯನ್. $100 ಬಿಲಿಯನ್ ಉದ್ಯಮದಲ್ಲಿದ್ದೀವಿ. ಸಮಯದ ಸ್ವಾತಂತ್ರ್ಯ ಜಸ್ಟ್ 2 to 5 ಇಯರ್ಸ್. 5 ವರ್ಷ ನೀವು ನಾನು ಹೇಳಿದಾಗೆ ಮಾಡಿದ್ರೆ 5 ವರ್ಷ ನೋಡಿ. ಜನ ಏನ್ ಮಾಡ್ತಾರೆ ಅಂದ್ರೆ ಸಿಸ್ಟಮ್ ಅನ್ನ ಫಾಲೋ ಮಾಡೋದಿಲ್ಲ, ಅವ್ರದೇ ಸಿಸ್ಟಮ್ ಹೋಗ್ತಾರೆ. ಆಲ್ರೆಡಿ 1 ಮಿನಿಟ್. ಹಲೋ, ಹೇಳಿ ಶ್ರೀನಿವಾಸ್ ಅವರೇ. ಈಗ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ಓಕೆ. $100 ಬಿಲಿಯನ್ ಸಮಯದ ಸ್ವಾತಂತ್ರ್ಯ. ಸಮಯದ ಸ್ವಾತಂತ್ರ್ಯ, ಆಮೇಲೆ ನೀವು ಮಿಲಿಯನರ್ ಆಗುವ ಅವಕಾಶ. ನೀವು ಮಿಲಿಯನರ್ ಆಗ್ಬೋದು. ಯಾರಿಗಿದೆ ಅವಕಾಶ ಮಿಲಿಯನರ್ ಆಗೋದು? ಎಷ್ಟು ಜನರಿಗಿದೆ? ಎಷ್ಟೋ ಜನರಿಗೆ ಮಿಲಿಯನರ್ ಅಂದ್ರೆ ಏನೇ ಗೊತ್ತಿಲ್ಲ. ಡಾಕ್ಟರ್ ಲಿಮ್ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಮಿಲಿಯನರ್ ಅಂದ್ರೆ ಏನು ಅಂತ. 1 ವರ್ಷದಲ್ಲಿ ಮಿನಿಮಮ್ ನೀವು 10 ಲಕ್ಷವನ್ನು ಸಂಪಾದನೆ ಮಾಡಬೇಕು. ಮಿನಿಮಮ್ 1 ವರ್ಷದಲ್ಲಿ 10 ಲಕ್ಷ. ಪ್ರತಿ ತಿಂಗಳು 1 ಲಕ್ಷ ಹೇಳ್ತಾರೆ. ಸೊ 1 ವರ್ಷದಲ್ಲಿ 10 ಲಕ್ಷ ಯಾರೆಲ್ಲ ಸಂಪಾದನೆ ಮಾಡ್ತಾರೆ, 5 ವರ್ಷದಲ್ಲಿ ಎಷ್ಟಾಯ್ತು ನೋಡಿ. ಇದು ಇಂಪಾರ್ಟೆಂಟ್ ಇರ್ತದೆ. ಇದು ಮಾಡಿದ್ರೆ ನೀವು ಮಿಲಿಯನರ್ ಅಂತ ಕರೀರಿ. ಹಾಗೆ ಬಿಲಿಯನರ್ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಓಕೆ, ಇದರಲ್ಲಿ ಮಿಲಿಯನರ್ ಆಗುವ ಅವಕಾಶ ನಿಮಗೆ. ಅದಕ್ಕೋಸ್ಕರ ನೀವು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ. ಈಗ ನಿಮಗೆ ನಾನು ಹೇಳಿದೆ, ಬ್ರ್ಯಾಂಡ್ ಚೇಂಜ್ ಮಾಡೋದ್ರಿಂದ ನಿಮಗೆ ಹಣ ಹೇಗೆ ಬರ್ತದೆ ನೋಡಿ. DX ವಿತರಣಾ ವ್ಯವಸ್ಥೆ ಹೇಗಿದೆ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ನಾವು ಯಾಕೆ ಇದನ್ನ ಕನ್ವೆನ್ಷನ್ ಮಾರ್ಕೆಟ್ ಆಗಿ ಮಾಡಬಾರ್ದು? ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಬೇಕು. ಯಾಕಂದ್ರೆ ಇದು ಕನ್ವೆನ್ಷನ್ ಅಂದ್ರೆ ಹೊರಗಡೆ ನಿಮಗೆ ಈಗ ಅಂಗಡಿ ಎಲ್ಲ ಇದೆ ನೋಡಿ, ಅಥವಾ ಹೋಲ್ಸೇಲರ್ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ಪ್ರಾಡಕ್ಟ್ ತಯಾರಾಗ್ತದೆ. ತಯಾರಾಗಬೇಕಾದ್ರೆ ಅವರು ಅದರದ್ದು ರಾ ಮೆಟೀರಿಯಲ್ ಖರ್ಚು ಎಷ್ಟು, ಅದು ತಯಾರು ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ, ಆಮೇಲೆ ಅದಕ್ಕೆ ಲೇಬರ್ ಎಷ್ಟು, ಕರೆಂಟ್ ಎಷ್ಟು, ಏನೆಲ್ಲ ಖರ್ಚಾಗಿದೆ ಅದೆಲ್ಲ ಸೇರಿಬಿಟ್ಟು ಅವರ ಲಾಭ ಅದಕ್ಕೆ ಆ್ಯಡ್ ಮಾಡಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಯಾವುದೇ ಇರ್ಬೋದು, ಎನಿ ಪ್ರಾಡಕ್ಟ್. ಈಗ ಒಂದು ಟೀ ಹೋಟೆಲ್ಗೆ ಹೋಗಿ ನೋಡಿ, ಅವ್ರು ಟೀ 20 ರೂಪಾಯಿ ಅಂತಾರೆ ಟೀ. ಅದಕ್ಕೆ ಯಾಕೆ ಅಂದರೆ ಆ ಟೀಗೆ ಅವನೇನು ಹಾಕಿದ್ದಾನೆ, ಟೀ ಪೌಡರ್ ಹಾಕಿದ್ದಾನೆ, ಅಥವಾ ಹೋಟೆಲಲ್ಲಿ ಆದರೆ ಹಾಲು ಹಾಕಿದ್ದಾನೆ ಅವನು. ಅದಕ್ಕೆ ಅದಕ್ಕೆ ಗ್ಯಾಸ್ ಬೇಕು, ಗ್ಯಾಸ್ ಹಾಕಿದ್ದಾನೆ. ಆಮೇಲೆ ನೀರು ಬೇಕು, ಅದಕ್ಕೆ ನೀರು ಹಾಕಿದ್ದಾರೆ. ಅದನ್ನು ಆಮೇಲೆ ಒಬ್ಬರು ಸರ್ವರ್ ಬೇಕು, ಒಬ್ಬರು ಸಪ್ಲೈಯರ್ ಬೇಕು, ತಂದು ಕೊಡಬೇಕು, ಸರ್ವಿಸ್ ಇದೆ. ಆಮೇಲೆ ಆ ಹೋಟೆಲಿಗೆ ರೆಂಟ್ ಕಟ್ಟಬೇಕು, ಆ ರೆಂಟ್ ಇದೆ. ಅದೆಲ್ಲ ಸೇರಿಸಿ ಇದಕ್ಕೆ ಒಂದು 20 ರೂಪಾಯಿ ಬೆಲೆ. ಗೊತ್ತಾಯ್ತಾ ನಿಮಗೆ? ಸೊ ಆ 20 ರೂಪಾಯಿಯನ್ನ ನಮಗೆ ಈಗ ಇಲ್ಲಿ ಮ್ಯಾನುಫ್ಯಾಕ್ಚರ್ ಅವನಿಗೆ ಅಷ್ಟು ಆಯ್ತು, ಆದರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದನ್ನೇ ನೋಡಿ ಇಲ್ಲಿ ಈಗ ಅಮೆಝಾನ್, ಬೇರೆ ಬೇರೆ, ಈಗ ಇಲ್ಲಿ ಸ್ವಿಗ್ಗಿ ಅಂತಿದೆ. ಸ್ವಿಗ್ಗಿ ಅವ್ರು ತಂದು ಕೊಡ್ತಾರೆ ನಿಮ್ಗೆ. ಇಲ್ಲಿ ಕೊಡಬೇಕಾದ್ರೆ ಅದಕ್ಕೆ 30 ರೂಪಾಯಿ ಮಾಡಿ. ಕೆಲವರು ಬೇರೆ ಇದರಲ್ಲಿ 40 ರೂಪಾಯಿ ಆಗ್ತದೆ, 100 ರೂಪಾಯಿ ಆಗ್ತದೆ. ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ತಯಾರು ಮಾಡಲಿಕ್ಕೆ ಲಾಭ ಇಟ್ಟು ಅದು ಡಿಸ್ಟ್ರಿಬ್ಯೂಟ್ ಮಾಡುವವರಿಗೆ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಆಮೇಲೆ ಡೀಲರ್ಸ್ ಇರ್ತಾರೆ, ಆಮೇಲೆ ರೀಟೇಲರ್ ಇರ್ತಾರೆ, ಆದರೆ ಕನ್ಸ್ಯೂಮರ್ ನಾವಿದ್ದೀವಿ. ಆ 20 ರೂಪಾಯಿ ತಯಾರು ಮಾಡಿ ನಮಗೆ ಬರಬೇಕಾದ್ರೆ 120 ರೂಪಾಯಿ ಆಯ್ತು. ಓ, ಈ 100 ರೂಪಾಯಿ ಯಾರಿಗೆ ಹೋಯ್ತು ಅಂತ ಕ್ವಶನ್. ಇದು ನೀವು ಸರಿಯಾಗಿ ತಿಳ್ಕೊಳ್ಳಿ. ನಿಮಗೆ
100 ರೂಪಾಯಿ ಮಧ್ಯವರ್ತಿಗಳಿಗೆ ಹೋಗಿದೆ. ಎಲ್ಲ ರೀಟೇಲರ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರು, ಸೇಲ್ಸ್ ಮ್ಯಾನು, ಸೇಲ್ಸ್ ಮ್ಯಾನೇಜರು, ಏರಿಯಾ ಮ್ಯಾನೇಜರು, ಡಿಸ್ಟ್ರಿಕ್ಟ್ ವೈಸ್ ಮ್ಯಾನೇಜರು, ಸ್ಟೇಟ್ ವೈಸ್ ಮ್ಯಾನೇಜರ್, ಬೇಕಾದಷ್ಟು ಜನ ಇರ್ತಾರೆ. ಅದರ ಮೂಲಕ ನಮಗೆ ಬಂದಿರ್ತದೆ. ಇದಕ್ಕಿಂತ ಜಾಸ್ತಿ ಒಂದು ಎಲ್ಲಿ ಹೋಗ್ತದೆ? ಜಾಸ್ತಿ ಯಾರಿಗೆ ಹೋಗ್ತದೆ? ಅಡ್ವರ್ಟೈಸ್ಮೆಂಟಿಗೆ ಹೋಗ್ತದೆ. ಯಾವುದೇ ಒಂದು ಹೊಸ ಪ್ರಾಡಕ್ಟ್, ಆಲ್ಫನ್ ಲೀಬೆ ಅಂತ ಒಂದು ಚಾಕ್ಲೇಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದು ಹಾಗಾಗ್ತದೆ, ಇದಾಗ್ತದೆ, ಎಲ್ಲ ಮಾಡ್ತಾರೆ. ಜನ ಬಂದು ಆಲ್ಫನ್ ಲೀಬೆ ಉಂಟಾ ಕೇಳ್ತಾರೆ. ನೋಡಿ ಇದು ಹೇಗೆ ಅವರು ಕ್ರಿಯೇಟ್ ಮಾಡ್ತಾರೆ ನೋಡಿ. ಅಡ್ವರ್ಟೈಸ್ಮೆಂಟ್ ಮಾಡಿ ಜನರನ್ನ ಬರೋ ಹಾಗೆ ಮಾಡ್ತಾರೆ. ಅದು ಕನ್ವೆನ್ಷನ್ ಮಾರ್ಕೆಟ್. ಬಟ್ DXN ಆ ಥರ ಅಲ್ಲ. DXN ಕ್ವಾಲಿಟಿಯಲ್ಲಿ ಇರ್ತದೆ. ಒಂದ್ಸಲ ಕೊಟ್ಟು ಅವ್ರಿಗೆ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ಮನೆ ಬರ್ತಾರೆ. ನೀವು ಫಾರ್ ಎಕ್ಸಾಂಪಲ್, ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತೀರಿ. ಡಾಕ್ಟರ್ ಒಳ್ಳೆ ನಿಮಗೆ ಮಾತಾಡ್ತಾರೆ, ಚೆನ್ನಾಗಿ ಅವರು ಗೈಡೆನ್ಸ್ ಕೊಡ್ತಾರೆ. ಆವಾಗ ನಿಮಗೆ ಖುಷಿ ಆಗ್ತದೆ. ನಿಮಗೆ ಮೆಡಿಸಿನ್ ಕೊಡ್ತಾರೆ, ನಿಮ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವೇನು ಮಾಡ್ತೀರಿ? ಓ ಡಾಕ್ಟ್ರಿ, ಎಂಥ ಡಾಕ್ಟ್ರಿ, ಭಾರಿ ಒಳ್ಳೆ ಡಾಕ್ಟ್ರಿ. ಯಾರು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್? ನಾವೇ ಮಾಡ್ತೀವಿ. ಡಾಕ್ಟರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ನಾವು. ಇದು ಒಂದು ಎಕ್ಸಾಂಪಲ್ ನೋಡಿ. ಮತ್ತೆ ನೋಡಿ, ಎಲ್ಲರೂ ನಾವೇ ಹೇಳೋದ್ರಿಂದ ಜನ ಡಾಕ್ಟರ್ ಹತ್ರ ಎಷ್ಟು ಜನ ಹೋದ್ರು ನೋಡಿ. ಇದು DXN ಮಾರ್ಕೆಟಿಂಗ್. ನಂದಿನಿ ಹಾಲು ತಗೊಂಡ್ಬರ್ತೀವಿ ನಾವು. ನಂದಿನಿ ಹಾಲ್ ಬಗ್ಗೆ ನಾವೇ ಮಾತಾಡ್ತೀವಿ, ಭಾರಿ ಚೆನ್ನಾಗಿದೆ ನೋಡಿ, ಬೆಸ್ಟ್ ಇದೆ, ನಂಬರ್ 1 ಇದೆ, ಎಲ್ಲ ನಂದಿನಿ ಸೆಂಟ್ರಿಗೆ ಹೋಗ್ತಾರೆ. ಒಂದು ಸುದೀಪ್ ಪಿಕ್ಚರ್ ನೋಡ್ಬಿಡ್ತೀನಿ. ಸುದೀಪ್ ಪಿಕ್ಚರ್ ವಾಹ್ ಸೂಪರ್ ಹಿಟ್ ರೀ. ಎಂಥ ಡಾನ್ಸ್, ಎಂಥ ಒಂದು ಫೈಟಿಂಗ್, ಎಂಥ ಒಂದು ಡೈಲಾಗ್ ರೀ, ಎಂಥ ಒಂದು ಸಿಂಗಿಂಗ್ ಸಾಂಗ್ಸ್ಗಳು, ಭಾರಿ ಒಳ್ಳೆದಿದೆ. ಎಲ್ಲ ಹೋಗಿ ಜನ ಕ್ಯೂ ಹಚ್ತಾರೆ. ಯಾರು ಅಡ್ವರ್ಟೈಸ್ಮೆಂಟ್ ಮಾಡೋದು? ನಾವು. ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ಯಾರು ದುಡ್ಡು ಕೊಡೋದು? ನೀವು ಹೋಗಿ ಒಂದು ಫ್ರೀ ಕೊಡ್ತಾರ ನೋಡಿ ಅಲ್ಲಿ? ಇಲ್ಲ. ಇದು DXN ಮಾರ್ಕೆಟಿಂಗ್ ಅಲ್ಲಿ ನೋಡಿ ಹೇಗಾಗ್ತದೆ ನೋಡಿ. ನೀವು ಇದು ಟೀ ಒಳ್ಳೇದಿದೆ, ನಿಮ್ಗೆ 50 ರೂಪಾಯಿ. ಕಾಫಿ ಒಳ್ಳೇದಿದೆ, 100 ರೂಪಾಯಿ. ಪೇಸ್ಟ್ ಒಳ್ಳೇದಿದೆ, 75 ರೂಪಾಯಿ. ಇದು DXN ಮಾರ್ಕೆಟಿಂಗ್. ಕನ್ವೆನ್ಷನ್ ಮಾರ್ಕೆಟ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ದುಡ್ಡು ಅವರಿಗೆ ಹೋಗ್ತದೆ. ಅಲ್ಲಿ DXN ವ್ಯವಹಾರವು ಒಂದು ಸಕ್ರಿಯವಾದ, ಚಲನಶೀಲವಾದ, ಬಾಯಿ ಮಾತಿನ ಮೂಲಕವೇ ನಡೆಯುವ ವ್ಯವಹಾರ. ಸರಿ ತಿಳ್ಕೊಳ್ಳಿ. DXN ವ್ಯವಹಾರವು ಒಂದು ಸಕ್ರಿಯವಾದ, ಚಲನಶೀಲ, ಸುಮ್ಮನೆ ನಿಂತಲ್ಲಿ ನಡೆಯುವ ಚಲನಶೀಲ. ನೀವು ಹೋಗಿ ಮಾತಾಡ್ಬೇಕು ಜನರ ಹತ್ರ. ಅದೇ ಬಿಸ್ನೆಸ್ ಇದು. ಸುಮ್ಮನೆ ಕೂತ್ಕೊಂಡು ನಾವು ಮಾಡ್ತೀವಿ. DXN ತುಂಬಾ ಜನ ಇದ್ದಾರೆ, ಮಾತೇ ಆಡೋದಿಲ್ಲ, ಚಲನಶೀಲನೇ ಇಲ್ಲ, ಎಲ್ಲಿ ಆಗೋದಿಲ್ಲ. ಸಿಸ್ಟಮೇ ಚೇಂಜ್ ಇದೆ. ಉತ್ಪನ್ನಗಳ ಮಾರಾಟ. ನಾವು ಡಿಸ್ಟ್ರಿಬ್ಯೂಟರ್ ಆದಾಗ ನಮ್ಮ ಕೆಲಸ ಏನು? ಉತ್ಪನ್ನ ಮಾರಾಟ ಮಾಡೋದು. ನಿಮ್ಗೆ ಬಿಗ್ ಬಜಾರ್ ಎಲ್ಲ ಹೋಗ್ತೀರಿ, ಕೋಟಿಗಟ್ಟಲೆ ದುಡ್ಡು ಇರೋದು. ನೋಡಿ ಬಿಗ್ ಬಜಾರ್ ಎಷ್ಟು ದುಡ್ಡು ಹಾಕಿದ್ದಾರೆ. ಜನರನ್ನ ಅಟ್ರಾಕ್ಟ್ ಅಲ್ಲಿ ಮಾಡ್ತಾರೆ. AC ಮಾಡಿಬಿಟ್ಟು ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ. ನಮ್ದು ಆ ವ್ಯವಹಾರ ಅಲ್ಲ. ನಾವು ಕೋಟಿಗಟ್ಟಲೆ ಹಾಕ್ಲಿಕ್ಕಿಲ್ಲ. ನಾವು ಹಾಕೋದಿಲ್ಲಿ 30,000 ಪ್ರಾಡಕ್ಟ್ ಅನ್ನ ಜನರಿಗೆ ಹೇಳುವಂಥದ್ದೇ ನಮ್ಮ ಕೆಲಸ. ನಾವು ಹೋಗಿ ಜನರಿಗೆ ಇದನ್ನ ಹೇಳಬೇಕು. ಜನರಿಗೆ ಇದು ಗೊತ್ತಿಲ್ಲ ಅಂದ್ರೆ ಡಿಫರೆಂಟ್ ಸಿಸ್ಟಮ್ ಇದು. ಬಾಯಿ ಮಾತಿನ ಮೂಲಕವೇ ನಡೆಯುವ ವ್ಯವಹಾರ. ಇಲ್ಲಿ ಉತ್ಪನ್ನಗಳ ಮಾರಾಟ ಮತ್ತು ಪ್ರಚಾರವು ಸದಸ್ಯರಿಂದ ಆಗ್ತದೆ, ಬೇರೆ ಯಾರಿಂದನೂ ಆಗೋ. ನಾವೇ ಕಂಪನಿಯ ಓನರ್. DXN ಅನ್ನೇ ನಾವೇ DXN ಆಗ್ಬೇಕು ನೋಡಿ. ಕಂಪನಿ ನಮಗೆ ಆ ರೈಟ್ಸ್ ಅನ್ನ ಕೊಟ್ಟಿದೆ. ನಿಮ್ಮ ದುಡ್ಡು ನಿಮ್ಗೆ ಎಷ್ಟು ಬೇಕು ನೀವೇ ಬರ್ಕೊಳ್ಳಿ ಅಂತ. ನಿಮ್ಗೆ 10,000 ಬೇಕಾ, 20,000 ಬೇಕಾ, 50,000 ಬೇಕಾ, 1,00,000 ಬೇಕಾ, ನೀವೇ ಬರ್ಕೋಬೇಕು. ಅದು ಈ ಬಿಸ್ನೆಸ್. ನೀವು ಎಷ್ಟು ಜನರಿಗೆ ಇದನ್ನ ತಿಳಿಸ್ತೀರಿ, ಎಷ್ಟು ಜನರಿಗೆ ಪ್ಲಾನ್ ಕೊಡ್ತೀರಿ, ಎಷ್ಟು ಜನರಿಗೆ ಪ್ರಾಡಕ್ಟ್ ಅನ್ನ ಕೊಡ್ತೀರಿ, ಅದರ ಮೇಲೆ ನಿಮ್ಗೆ ಹಣ ಬರುವಂತದ್ದು. ಉತ್ಪನ್ನಗಳ ಮಾರಾಟ ಹಾಗೂ ಪ್ರಚಾರವು ಸದಸ್ಯರು ಮತ್ತು ವಿತರಕರ ಮೂಲಕ ಚಿಲ್ಲರೆ ಮಾರಾಟ ಹಾಗೂ ಪ್ರಾಯೋಜನೆಯಿಂದ ನಡೆಯುತ್ತದೆ. ಎಷ್ಟು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ನಾವು ಬಾಯಿ ಮುಚ್ಕೊಂಡು ಒಂದು ಸ್ಪಾನ್ಸರ್ ಒಬ್ರಿಗೆ ಮಾಡೋದಿಲ್ಲ, ಒಬ್ರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳೋದಿಲ್ಲ. ದುಡ್ಡು ಎಲ್ಲಿಂದ ಬರ್ತದೆ ಸ್ವಾಮಿ? ನೀವೇನು ಅಮಿತಾಬ್ ಬಚ್ಚನ್? ನೀವೇನು ಶಾರುಖ್ ಖಾನ? ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, ನಾನು ಡಬಲ್ ಡೈಮಂಡು, ಟ್ರಿಬಲ್ ಡೈಮಂಡು, ಕ್ರೌನ್ ಡೈಮಂಡು. ನಡೆಯುವುದಿಲ್ಲ. ನಾನೀಗ ಕ್ರೌನ್ ಡೈಮಂಡ್ ಆಗಿಯೂ ಕೂಡ ದಿನಾ ಬಂದು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಓಪನ್ ಮಾಡ್ಬೇಕು, ಯಾಕೆ ಇವರು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಬೇಕು ನೀವು. ನಮ್ಗೇನು ಲಕ್ಷಗಟ್ಟಲೆ ದುಡ್ಡು ಬರ್ತದೆ. ನಾನು ಯಾಕೆ ಹೇಳ್ತೇನೆ? ನಮ್ಮ ಡ್ಯೂಟಿನೇ ಇದು.
ಇವತ್ತು ನೀವು, ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಹೊಸಬ್ರು ಬಂದಿದ್ದಾರೆ ಅಂತ, ಅವರಿಗೆ ಅಟ್ಲೀಸ್ಟ್ ಅವರ ಮೈಂಡ್ ಓಪನ್ ಆಗ್ಬೋದಲ್ಲ. ನಮ್ಮ ಕೆಲಸನೇ ಜನರಿಗೆ, ಹೊಸಬರಿಗೆ ಹೇಳುದು ನೋಡಿ, ಇಂಥ ಒಂದು ಕಾನ್ಸೆಪ್ಟ್ ಇದೆ, ಇಂಥ ಒಂದು ಪ್ರಾಡಕ್ಟ್ ಇದೆ. ಮತ್ತೆ ಯಾಕೆ ನಮಗೆ ಈ ದಿನಕ್ಕೆ ನಮ್ಮ ಬಿಹಾರ್ನವರು 30 ಜನ, 40 ಜನ, 50 ಜನಕ್ಕೆ ಹೇಳ್ತಾರೆ ತಗೊಳ್ಳಿ ತಗೊಳ್ದೇ ಇರಲಿ. ಯಾಕಂದ್ರೆ ನಮ್ಮ ಬಿಸ್ನೆಸ್ಸೇ ಅದು, ನಮ್ಮ ಕೆಲಸನೇ ಇದು, ಜನರಿಗೆ ಹೊಸಬರಿಗೆ ಇದನ್ನ ತಿಳಿಸುವಂಥದ್ದು. ಹೊಸಬರಿಗೆ ಗೊತ್ತಿಲ್ಲ. ಇಲ್ಲ ಆದರೆ ನಾವು ಅಮಿತಾಬ್ ಬಚ್ಚನ್ ಆಗ್ಬೇಕು. ಅದು ಆಗ್ತಿದ್ರೆ ನೋಡಿ, ಅಮಿತಾಬ್ ಬಚ್ಚನ್ ಎಷ್ಟು ಕೋಟಿಗಳಿದೆ. ನೀವು ನೀವು ನೋಡಿ, ನಿಮ್ಮನ್ನ ಯಾರ ಪಿಕ್ಚರ್ ಅವ್ರು ಕರೀತಾರ ಅಥವಾ ಸೀರಿಯಲ್ ಅವ್ರು ಕರೀತಾರ ನೋಡಿ, ಅಡ್ವರ್ಟೈಸ್ಮೆಂಟ್. ಸ್ವಲ್ಪ ನಾವು ತಲೆ ಓಡಿಸ್ಬೇಕು, ಈ ಕಾನ್ಸೆಪ್ಟ್ ಏನಂತ. ನಡೆಯುತ್ತದೆ ಮಧ್ಯವರ್ತಿಗಳಿಂದಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ರೀಟೇಲ್ ಅವ್ರ ಅಂಗಡಿಯಿಂದ ಅಲ್ಲ, ಹೋಲ್ಸೇಲ್ ಅಂಗಡಿಯವರಿಂದ ಅಲ್ಲ, ಅಮಿತಾಬ್ ಬಚ್ಚನ್ ಇಂದ, ಶಾರುಖ್ ಖಾನ್ ಇಂದ, ಶಿಲ್ಪಾ ಶೆಟ್ಟಿಯಿಂದ ಅಲ್ಲ, ನೀವೇ ಮಧ್ಯವರ್ತಿಗಳಿಂದ, ಸಾಂಪ್ರದಾಯಿಕ ಮಾರಾಟದ ಅಂಗಡಿಗಳಿಂದಲ್ಲ, ಜಾಹೀರಾತುಗಳಿಂದಲ್ಲ. ನೀವೇ ಸ್ಮಾರ್ಟ್ ಆಗ್ಬೇಕು, ನೀವೇ ಅಮಿತಾಬ್ ಬಚ್ಚನ್ ಆಗ್ಬೇಕಿದ್ರೆ ಪ್ರಾಡಕ್ಟ್ ಅನ್ನ ಹೇಳ್ತಾ ಹೋಗ್ಬೇಕು. ಪ್ರಾಡಕ್ಟ್ ಅನ್ನ ತಿನ್ನುವುದು, ತಿನ್ನಿಸುವುದು, ತಿನ್ನುವುದು, ತಿನ್ನಿಸುವುದು, ಕಾಫಿ ಕುಡಿಯುವುದು, ಕಾಫಿ ಕುಡಿಸುವುದು, ಟೀ ಕುಡಿಯುವುದು, ಟೀಯನ್ನು ಕುಡಿಸುವುದು. ಮೊನ್ನೆ ನಾವು ಇಲ್ಲಿಗೆ ಹೋಗಿದ್ವಿ, ಆ, ಆ, ರಾಂಚಿ 25ನೇ ಆನಿವರ್ಸರಿ. ಎಲ್ಲ ನೋಡ್ತೀವಿ, 2-2 ಲೀಟರ್ದು, 2-2 ಲೀಟರ್ DXN ಟೀ ಹಿಡ್ಕೊಂಡು ಬಂದಿದ್ದಾರೆ ಅವ್ರು. ಅಲ್ಲೇ ಕುಡಿತಾರೆ, ಜನರಿಗೆ ಕುಡಿದ್ಬಿಟ್ಟು ಜನರಿಗೆ ಹೇಳ್ತಾರೆ. ದಟ್ ಈಸ್ ಬಿಸ್ನೆಸ್. ನಮ್ಮ ಹತ್ರ 2 ಲೀಟರ್ ಟೀ ಯಾರು ಇಟ್ಕೊಂಡು ಹೋಗ್ತಾರೆ, ಯಾರು ಮಾಡ್ತಾರೆ? ಈ ಬಿಸ್ನೆಸ್ ಅನ್ನ, ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡಿದ್ರೆ ಮಾತ್ರ ಈ ಬಿಸ್ನೆಸ್ ಅನ್ನ ದೊಡ್ಡದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇಲ್ಲಿ ನೋಡಿ, ನೇರ ಮಾರುಕಟ್ಟೆ ಇದೆ. ಇದರಲ್ಲಿ ನಾವು ಗಮನಿಸಬೇಕು ಅಂತ ಹೇಳ್ತಾರೆ. ಏನ್ ಗಮನಿಸಬೇಕು ನಾವು? ಮೂರು ಮೂರು ಸಂಗತಿಗಳು ಇಂಪಾರ್ಟೆಂಟ್ ಹೇಳ್ತಾರೆ. ನೇರ ಮಾರಾಟ ವ್ಯವಸ್ಥೆಯಲ್ಲಿ ಯಶಸ್ಸು ಹೇಗೆ ಸಿಗ್ತದೆ ನಮಗೆ, ಈ ಉದ್ಯಮದಲ್ಲಿ ಯಶಸ್ಸು ಹೇಗೆ ಸಿಗ್ತದೆ, ಇದರಲ್ಲಿ 3 ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾವುದೇ ನೆಟ್ವರ್ಕ್ ಮಾರ್ಕೆಟ್ ತುಂಬಾ ಜನ ಫೇಲ್ಯೂರ್ ಆಗ್ತಾರೆ, ಬೇರೆ ಬೇರೆ ಕಂಪನಿಯಲ್ಲಿ ಫೇಲ್ಯೂರ್ ಆಗ್ತಾರೆ. ಅದಕ್ಕೆ ಈ 3 ಮುಖ್ಯ ಕಾರಣಗಳು. ಆ ಮುಖ್ಯ ಕಾರಣಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ನಾವು ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದನೇದಾಗಿ ಕಂಪನಿಯ ಸ್ಥಿರತೆ. ಕಂಪನಿ ಗಟ್ಟಿಯಾದ ಕಂಪನಿ ಉಂಟಾ ನೋಡ್, ಕಂಪನಿ ಗಟ್ಟಿ ಉಂಟಾ ನೋಡ್ಬೇಕು. ಯಾವುದೋ ಒಂದು ಹೇಳಿದ್ರಂತ ಒಂದು ಕಂಪನಿಗೆ ನೀವು ಜಾಯ್ನ್ ಆಗ್ಬಾರ್ದು. ಯಾಕೆಂದ್ರೆ ಅದು ನಿನ್ನೆ ಮೊನ್ನೆ ಹುಟ್ಟಿದ ಕಂಪನಿ ಇರ್ಬೋದು, ಕಂಪನಿ ಗಟ್ಟಿ ಇಲ್ಲದೆ ಇರ್ಬೋದು, ಕಂಪನಿ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗದೆ ಇರ್ಬೋದು, ಕಂಪನಿ ಒಂದು 10 ವರ್ಷ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಅಥವಾ ಕಂಪನಿ ಒಂದು 100 ದೇಶದಲ್ಲಿ ಇಲ್ಲದೆ ಇರ್ಬೋದು. ಅಂಥ ಕಂಪನಿ ಜಾಯ್ನ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಮಗೂ ಸೇರಿಸಬಾರ್ದು. ಈಗ DXN ಕಂಪನಿ ಸ್ಥಿರತೆ ಗಟ್ಟಿ ಇದೆಯಾ ನಿಮಗೆ? ಯಾವಾಗ ಸ್ಟಾರ್ಟ್ ಆಯ್ತು? 1983. 10 ವರ್ಷ ರಿಸರ್ಚ್, 1993. ಈಗ ನೋಡಿ, 30 ವರ್ಷಕ್ಕೂ ಜಾಸ್ತಿ ಕಂಪನಿ ಮಾರ್ಕೆಟಲ್ಲಿದೆ. ಕಂಪನಿ ಎಷ್ಟು ದೇಶದಲ್ಲಿದೆ? ಅಫಿಷಿಯಲ್ ಆಗಿ 200 ದೇಶಕ್ಕೆ ಹೋಗಿದೆ ಅಂತ, ಅನ್ಅಫಿಷಿಯಲ್ ಆಗಿ ಇನ್ನೂ ಎಷ್ಟೋ ದೇಶಕ್ಕೆ ಹೋಗ್ಬಿಟ್ಟಿದೆ. ಅಷ್ಟಿದೆ. ಕಂಪನಿಗೆ ಎಷ್ಟು ಸರ್ಟಿಫಿಕೇಟ್ ಇದೆ? ಕಂಪನಿ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಕಂಪನಿಯಲ್ಲಿ 2 ಕೋಟಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಕಂಪನಿ 24 ಫ್ಯಾಕ್ಟ್ರಿ ಇದೆ. ಕಂಪನಿ ಗಟ್ಟಿ ಇದೆಯಾ ನೋಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇ, ಒಂದು ಪೇಸ್ಟ್ ಕೊಡ್ತೀರಿ, ಪುನಃ ಒಂದು ಜನ ಬಂದು ಕೇಳ್ತಾರ, ಅದು ಇಂಪಾರ್ಟೆಂಟ್. ಡೈರೆಕ್ಟ್ ಮಾರ್ಕೆಟಲ್ಲಿ ಇದು ಇಂಪಾರ್ಟೆಂಟ್. ಉತ್ಪನ್ನದ ಉತ್ಕೃಷ್ಟತೆ ಇರಬೇಕು, ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಬದುಕುದಿಲ್ಲ ಜನ. ಒಂದ್ಸಲ ಆನಂದ್ ಮಸ್ಲಿ ಅವ್ರು ಹೇಳಿದ್ದಾರೆ, ನಮ್ಮ ಒಳ್ಳೆ ಜನ. ಒಂದ್ಸಲ ಶೈಲಾ ಶೆಟ್ಟಿ ಅವ್ರಿಗೆ ಹೇಳಿದ್ದಾರೆ, ಓಕೆ ತಗೊಳ್ಳೋಣ. ಒಂದ್ಸಲ ಮಾಲ್ತೇಶ್ ಅವ್ರು ಹೇಳಿದ್ದಾರೆ, ತಗೊಳ್ಳೋಣ. ಜಸ್ಟ್ ಒಂದು ನೋಡಿ, ಇದನ್ನ ನಿಮ್ಮ ಇದರಲ್ಲಿ ಒಂದೇ ಸಲ ತಗೊಳ್ಳೋದು ಜನ, 2ನೇ ಸಲ ತಗೊಳ್ಳೋದು ರೆಡಿ ಇಲ್ಲ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಅದನ್ನೇ. ಸೊ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಪುನಃ 2ನೇ ಸಲ ಯಾಕೆ ತಗೊಳ್ಬೇಕು ಅವರು? ಈಗ ಅಶೋಕ್ ಶೇರಿಗಾರ್ ಬರ್ತಾರೆ, ಅವ್ರು ಹೇಳ್ತಾರೆ, ಇದು ಡೈನಾ ಕ್ಲೀನ್ ಇಸ್ ದ ಬೆಸ್ಟ್. ಒಂದ್ಸಲ ನಮ್ಮವರು ಅಶೋಕ್ ಶೇರಿಗಾರ್ ಅಂತ ತಗೊಳ್ತಾರೆ. 2ನೇ ಸಲ ಅದು ಕ್ವಾಲಿಟಿ ಇಲ್ಲದಿದ್ರೆ ಅವ್ರು ಅಲ್ಲಿ ಬರ್ತಾರೆ ಅಂದ್ರೆ ಇಲ್ಲೇ ಚೇಂಜ್ ಮಾಡ್ಬಿಡ್ತಾರೆ. ಒಂದ್ಸಲ ಹೇಳ್ತಾರೆ ಆರ್ತಿ ಅವರು, ಎಂತ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್ ಇದೆ ನೋಡ್ರಿ ನಮ್ಮ ಚಾ ಅಂತ ಹೇಳ್ತಾರೆ. 2ನೇ ಸಲ ಜನ ಕೇಳ್ತಾರ ನೋಡ್ಬೇಕು.
ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬನ್ನಾರಿ ಅವ್ರು ಮಾತಾಡ್ತಾರೆ, ನಮ್ಮ ಟೂತ್ ಪೇಸ್ಟ್ ಅಂದ್ರೆ ನಂಬರ್ ಒನ್ ಅಂತ. ಎರಡನೇ ಸಲ ಜನ ತಗೊಳ್ತಾರಾ ಇಲ್ವಾ ನೋಡ್ಬೇಕು ನೀವು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನು ಗೊತ್ತುಂಟ ನಿಮಗೆ, ಪ್ರಾಡಕ್ಟ್ ಇಂಪಾರ್ಟೆಂಟ್. ತುಂಬಾ ನೆಟ್ವರ್ಕ್ ಕಂಪನಿ ಸೇರುವ ಮೊದಲು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಆ ಪ್ರಾಡಕ್ಟ್ ಅಲ್ಲಿ ದಮ್ ಇದೆಯಾ ನೋಡ್ಕೊಳ್ಳಿ. DXN ಪ್ರಾಡಕ್ಟ್ ಹೋಗ್ತಾ ಇದೆಯಾ, ಜನ ಕೇಳ್ತಾ ಇದ್ದಾರಾ? ಎಷ್ಟು ಜನ ಬರೀ ಪೇಸ್ಟ್ ಇಟ್ಕೊಂಡು ಎಷ್ಟು ಬಿಸ್ನೆಸ್ ಮಾಡ್ಬೋದು, ಟೀಯಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ಬೋದು ನೀವು. ಯಾಕಂದ್ರೆ ಜನ ಬಂದು ಅದನ್ನ ಕೇಳ್ತಾರೆ, ಜನ ಬಂದು ಅದನ್ನು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಯಾಕಂದ್ರೆ ಯೂನಿಕ್ ಪ್ರಾಡಕ್ಟ್ ಉತ್ಕೃಷ್ಟತೆ. ನಮ್ಮ ದುಬೈ ಕಿಂಗ್ ಇದಾರಲ್ಲ, ಅವರು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಜಸ್ಟ್ ಪ್ರಾಡಕ್ಟ್ ಹೇಗೆ ಇರ್ಬೋದು ಇಮ್ಯಾಜಿನ್ ಮಾಡ್ಬೋದು. ಎಷ್ಟು ಪ್ರಾಡಕ್ಟ್ 200 ದೇಶದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡದೆ ಹೋಗಿದೆ ಅಂತ ಹೇಳಿದ್ರೆ ಅದರ ಉತ್ಕೃಷ್ಟತೆ ಹೇಗಿರ್ಬೋದು, ಕ್ವಾಲಿಟಿ ಹೇಗಿರ್ಬೋದು, ಅದು ಇಂಪಾರ್ಟೆಂಟ್. ಒಂದನೇದಾಗಿ ಕಂಪನಿ ಗಟ್ಟಿ ಇದೆಯಾ, ಎರಡನೇದಾಗಿ ಪ್ರಾಡಕ್ಟ್. ಆಮೇಲೆ ಪ್ರಾಡಕ್ಟ್ ಅಲ್ಲಿ ನಿಮಗೆ ದಿನಬಳಕೆ ಪ್ರಾಡಕ್ಟ್ ಇರಬೇಕು. ನಾವೇನು ವಾಷಿಂಗ್ ಮಿಷಿನ್ ತಯಾರು ಮಾಡ್ತಾ ಇಲ್ಲ, ನಾವು ಮುಂದೆ ತಯಾರು ಮಾಡ್ಬೋದು. ಅಥವಾ ನಾವು ಆ, ಏನ್ ಹೇಳ್ತಾರೆ, ಆ, ಇದು ಕ್ಲೀನಿಂಗ್ ಮಷಿನ್ ನಾವು ತಯಾರು ಮಾಡ್ತಾ ಇಲ್ಲ. ಅಥವಾ ನೀವು ಇನ್ನು ಕೆಲವು ಮಷಿನ್ಸ್ ಎಲ್ಲ ಇದೆಯಲ್ಲ, ಗ್ರೈಂಡರ್ ನಾವು ತಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಅದು ಒಂದ್ಸಲ ತಗೊಂಡ್ರೆ ಅದು ಇನ್ನು ನೆಕ್ಸ್ಟ್ ಯಾವಾಗ ತಗೊಳ್ಳೋದು ನಾವು, ಅದು ರಿಪೇರಿ ಬರ್ಬೇಕು ಅಥವಾ ಹಾಳಾಗ್ಬೇಕಲ್ಲ. ನಾವು ತಯಾರು ಮಾಡೋದು ಯಾವುದು, ಟೀ. ಬೆಳಿಗ್ಗೆ ಆದ್ರೆ ಟೀ ಬೇಕು, ಸಂಜೆ ಆದ್ರೆ ನಮಗೆ ಟೀ ಬೇಕು, ನಾಳೆ ಪುನಃ ಬೆಳಿಗ್ಗೆ ಬೇಕು, ಸಂಜೆ ಬೇಕು. ಎಷ್ಟು ತಿಂಗಳು ತಗೊಂಡು 1 ತಿಂಗಳಲ್ಲಿ ಪುನಃ ಖಾಲಿ ಆಯ್ತು, ಪುನಃ ಹೋಗಿ ತಗೊಳ್ತೀವಿ. ದಟ್ ಈಸ್ ದಿನ ಬಳಕೆಯ ಉತ್ಪನ್ನಗಳು. DXN ದಿನ ಬಳಕೆ ಉತ್ಪನ್ನಗಳನ್ನು ತಯಾರು ಮಾಡ್ತದೆ. ಅದಕ್ಕೆ ಡಿಮಾಂಡ್ ಜಾಸ್ತಿ ಇದೆ. ಇವಾಗೆಲ್ಲ ನೋಡಿ, ಈ ದೊಡ್ಡ ದೊಡ್ಡ ಕಂಪನಿಗಳು, ರಿಲಯನ್ಸ್ ಕಂಪನಿ ಇರ್ಬೋದು, ಅಂಬಾನಿಯವರು ಇರ್ಬೋದು, ಅಥವಾ ಬಿರ್ಲಾದವರು ದೊಡ್ಡ ದೊಡ್ಡ ಮಾಲ್ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಟಾಟಾದವ್ರು ನೋಡಿ ಮಾಲ್ ಎಲ್ಲ ಕನ್ಸ್ಯೂಮರಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅದು ದೊಡ್ಡ ಮಾರ್ಕೆಟ್, ಅದು ಉತ್ಕೃಷ್ಟ. ಅಂತ ಪ್ರಾಡಕ್ಟ್ ಅನ್ನ DXN ಕಂಪನಿ ತಯಾರು ಮಾಡ್ತದೆ. ಇದು ಎರಡನೇದು. ಮೂರನೇದು, ಮಾರ್ಕೆಟಿಂಗ್ ಯೋಜನೆಯಲ್ಲಿ ಉದಾರತೆ. ಇವತ್ತು ಕಂಪನಿ ಬೆಳೆದು 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 ಎಲ್ಲಿವರೆಗೆ ಹೋಗಿದೆ. ಆದ್ರೆ ಕಂಪನಿ ಏನ್ ಹೇಳ್ತದೆ, ಆ 3,000ದ್ದೇನು ಚೇಂಜ್ ಮಾಡಲೇ ಇಲ್ಲ ನೋಡಿ. ಮೊದಲೇ ನಾವು 1993ನಲ್ಲೂ ಅದು ಹೇಳ್ತಾರೆ, 1,000 PV ನೀವು ಮಾಡಿ, 2,000 ಬೇರೆಯಿಂದ PV ಮಾಡಿಸ್ಬಿಡಿ, 3,000 ಮಾಡಿದ್ರೆ ನಿಮಗೆ ಕ್ವಾಲಿಫೈಡ್ ಅಂತ. ಏನಾದರೂ ಚೇಂಜ್ ಮಾಡಿದಾರ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ? ನೋ ಚೇಂಜ್. ಅದೇ 1,000 PV ಅನ್ನ ನೀವು ಮಾಡ್ಬೇಕು ಮಿನಿಮಮ್. ನಿಮಗೆ ಕ್ವಾಲಿಫೈ ಆಗಿದ್ರೆ ಎಕ್ಸ್ಟ್ರಾ 2,000 PV ಅನ್ನ ತರಬೇಕು. ನೀವು ಉದಾರತೆ ಅದನ್ನೇನೇನು ಚೇಂಜ್ ಮಾಡಿಲ್ಲ. ನೀವು ಬೆಳಿಬೇಕು, ಫಾಸ್ಟ್ ಬೆಳಿಬೇಕು, ನಿಮ್ಗೆ ನೀವು ಚೇಂಜ್ ಮಾಡಬೇಕು. ಕಂಪನಿ ಬೇಸಿಕ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ. ಮಾರ್ಕೆಟಿಂಗ್ ಯೋಜನೆ 10ನೇ ತಾರೀಕು ಬರೋದೇನಾದ್ರು 15ನೇ ತಾರೀಕು ಬೋನಸ್ ಕೊಡ್ತೇವೆ ಅಂತ ಏನಾದ್ರು ಕಂಪನಿ ಹೇಳಿದೆಯಾ? ಅಥವಾ 10ನೇ ತಾರೀಕು ಒಂದು ಬರ್ತಾ ಇದೆಯಾ? ನಾನ್ ಸೇರಿ ಇವತ್ತಿಗೆ ನಾವು 25 ವರ್ಷ ಆಗ್ತಾ ಬಂತು. 10ನೇ ತಾರೀಕು ಡೆಫಿನೆಟ್ಲಿ ನಮ್ಮ ಅಕೌಂಟಿಗೆ ದುಡ್ಡು ಬಂದಿರ್ತದೆ. ಏನಾದರೂ ಸಂಡೇ ಬಂದ್ರೆ 11ನೇ ತಾರೀಕು ಬಂದಿರ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ. ಮಾರ್ಕೆಟಿಂಗ್ ಪ್ಲಾನ್, ಸಿಸ್ಟಮ್, ಇಂಥ ಒಂದು ಕಂಪನಿ ಜೊತೆಗೆ ನಾವಿದ್ದೀವಿ. ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಕಾರಣ ಅವರಲ್ಲ, ಕಂಪನಿ ಅಲ್ಲ, ಕಂಪನಿಯ ಪ್ರಾಡಕ್ಟ್ ಅಲ್ಲ, ಮಾರ್ಕೆಟಿಂಗ್ ಪ್ಲಾನ್ ಅಲ್ಲ. ಅದಕ್ಕೆ ಕಾರಣ ನಾವೇನೆ. ನಿಮ್ಮನ್ನು ನೀವು ಥಿಂಕ್ ಮಾಡ್ಬೇಕು. ನಾನು ಯಾಕೆ ಮಾಡಲಿಲ್ಲ, ನಾನು ಹೇಳಿದ ಅಂಶಗಳನ್ನು ನೀವು ಮಾಡಲಿಲ್ಲ. ದಿನಕ್ಕೆ ಜನರಿಗೆ ಪ್ಲಾನ್ ಕೊಡೋದನ್ನ ನೀವು ಕಲಿಬೇಕು, ಪ್ಲಾನ್ ಕೊಡಬೇಕು. ಪ್ರಾಡಕ್ಟ್ ಬಗ್ಗೆ ತಿಳಬೇಕು, ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು. ಆವಾಗ ನಿಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ, ನಿಮ್ಮ ಬಿಸ್ನೆಸ್ ಬೆಳೀತದೆ. ನಾವು ಬಿಹಾರ, ಜಾರ್ಖಂಡ್ ಹಾಗೆ ತಿಂಗಳಿಗೆ 2 ಲಕ್ಷ, 5 ಲಕ್ಷ, 10 ಲಕ್ಷ ತಗೊಳ್ಬೋದು. ಜನರಿಗೆ ಬಿಸ್ನೆಸ್ ಆಗಿದ್ರೆ ಎಲ್ಲಿ ಬರ್ತದೆ? ನೀವು ಪ್ರಾಡಕ್ಟ್ ಇಟ್ಕೊಂಡು ಮನೇಲಿ ಕೂತ್ಕೊಳ್ಳೋ ಬಿಸ್ನೆಸ್ ಅಲ್ಲ. ನಾನು ಹೇಳಿದ ಅದೆಲ್ಲ ಬಿಗ್ ಬಜಾರ್, ದೊಡ್ಡ ದೊಡ್ಡ ಅಂಗಡಿಗಳು. ಇದು ಅದಲ್ಲ. ಸೊ ಅದರಿಂದ ಮನಸ್ಸಿದ್ದಲ್ಲಿ ಮಾರ್ಗ ಇದೆ. ಇದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿದ್ರೆ, ನೀವು ಎಷ್ಟು ಬೇಕಾದ್ರೆ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕಾಗ್ತದೆ. ಬರೇ ನೀವು ಟೂತ್ ಪೇಸ್ಟ್ ಅಲ್ಲಿ ಅಥವಾ ನಮ್ಮ ಸೂಪರ್ ಕ್ಲೀನ್ ಬಂದಿದೆ, ಎಷ್ಟೆಷ್ಟು ಪ್ರಾಡಕ್ಟ್ ಬಂದಿದೆ ಇವತ್ತು. ಮ್ಯಾಕ್ಸ್ ಕ್ಲೀನ್ ಬಂದಿದೆ, ಅಥವಾ ಸೂಪರ್ ಗ್ರೀನ್ ಬಂದಿದೆ. ನಿಮಗೆ ಎಷ್ಟೆಷ್ಟು ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಗಳು. ಆಯುರ್ವೇದಿಕ್ ರೇಂಜ್ ಪ್ರಾಡಕ್ಟ್ ಇದೆ. ಸೊ ನಿಮಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಡಿಫರೆಂಟ್ ಟೈಪ್ಸ್ ಆಫ್ ಬಿವರೇಜ್ ಬರ್ತಾ ಇದೆ. ಸೊ ಈಗ ನಿನ್ನೆ ಕಿವಿ ಫ್ರೂಟ್ ಜ್ಯೂಸ್ ಪ್ರಪಂಚದಲ್ಲಿ ಹೈಯೆಸ್ಟ್ ಸೇಲ್ ಆಗ್ತದೆ. ಕಿವಿ ಫ್ರೂಟ್ ಜ್ಯೂಸ್
ಆ ಜ್ಯೂಸ್ ನಾವು ನಿನ್ನೆ ಡೆಮೋ ಮಾಡಿದ್ವಿ, ಜನರ ಹತ್ರ ಕೇಳಿ ಯಾವ ರೀತಿ ಡೆಮೋ ವರ್ಕ್ ಆಗಿದೆ ಅಂತ. ಅವು ಇನ್ನೂ ಕುಡಿಬೇಕಂತ ಆ, ಒಂದು ಮಗು ಬಂದಿದೆ, ದಿನೇಶ್ ಅವರ ಮಗ. ಅವ ಯಾವತ್ತು ಕುಡಿಯೋದಿಲ್ಲ ಅಂತ. ಇದು ಕುಡಿದ ನಂತರ ಅವನು ಸೆಕೆಂಡ್ ಟೈಮ್ ಪುನಃ ಕುಡಿದು ಹೋದ್ನ. ಟೇಸ್ಟ್ ಹೇಗಿರ್ಬೋದು ನೋಡಿ. ಅಂತ ಒಂದು ಪ್ರಾಡಕ್ಟ್ ಕಂಪನಿ ತರ್ತಾ ಇದೆ, ಪ್ರಾಡಕ್ಟ್ ಬೆಸ್ಟ್ ಇದೆ, ಮಾರ್ಕೆಟಿಂಗ್ ಪ್ಲಾನ್ ಬೆಸ್ಟ್ ಇದೆ, ಕಂಪನಿ ಗಟ್ಟಿ ಇದೆ, ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ಇನ್ನೂ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣರು ಯಾರು ಅಂತ ನಮ್ಗೆ ನಾವೇ ಕ್ವಶನ್ ಮಾಡ್ಕೋಬೇಕು. ಕಂಪನಿ ಕಾರಣ ಅಲ್ಲ, ಪ್ರಾಡಕ್ಟ್ ಕಾರಣ ಅಲ್ಲ, ಮಾರ್ಕೆಟಿಂಗ್ ಪ್ಲಾನ್ ಕಾರಣ ಅಲ್ಲ, ನಮ್ಮ ಲೇಜಿನೆಸ್ಸೇ ಕಾರಣ. ನಾವು ಕಂಫರ್ಟ್ ಝೋನಲ್ಲಿ ಕುತ್ಕೊಂಡಿದ್ದೀವಲ್ಲ, ಅದೇ ಕಾರಣ. ಮೀಟಿಂಗ್ ಅಟೆಂಡ್ ಆಗೋದಿಲ್ಲ, ಟ್ರೈನಿಂಗ್ ಅಟೆಂಡ್ ಆಗೋದಿಲ್ಲ, ನಮ್ಮನ್ನು ನಾವು ಬದಲಾವಣೆ ಮಾಡಲಿಕ್ಕೆ ರೆಡಿ ಇಲ್ಲ, ಅದು ಕಾರಣ. ಇದರಿಂದ ನಾವು ಹೊರಬರಬೇಕಾಗಿದೆ. ನಾವು ಕಂಫರ್ಟ್ ಆರಾಮ್, ನಮ್ಗೆ ಯಾವುದೋ ಒಂದು ಈ ರೀತಿಯಿಂದ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆ, ಬದುಕಲಿಕ್ಕೆ ಏನು ತೊಂದರೆ ಇಲ್ಲ. ನೀವೇನಾದರೂ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಂದ್ರೆ ನೀವು ಎದ್ದು ಹೋಗಲೇಬೇಕು. ನಿನ್ನೆ ನೀಲೇಶ್ ಅವರು ಒಂದು ಹಕ್ಕಿ ಇದು ಕೊಟ್ರಲ್ಲ, ಹಕ್ಕಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹಕ್ಕಿಯೇ ಚೇಂಜ್ ಆಗಿದೆ ಅಂತ. ಚೇಂಜ್ ಆಗದಿದ್ರೆ ಅವ್ರು ಹೇಳಿದ್ದಾರೆ ನೋಕಿಯಾ. ಇವತ್ತು ಎಲ್ಲಿದೆ ನೋಕಿಯಾ ಮೊಬೈಲ್? ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ 20 ವರ್ಷ ಹಿಂದೆ ನೋಕಿಯಾ ನಂಬರ್ 1. ಇವತ್ತು ನೋಕಿಯಾ ಚೇಂಜ್ ಆಗಲಿಲ್ಲ. ಅವರು HMT ಅವರು ಮುಚ್ಚಿಬಿಟ್ಟಿದ್ದಾರೆ. ಯಾಕೆಂದ್ರೆ ಅದು ಕ್ವಾಡ್ ವಾಚ್ ತಯಾರು ಮಾಡಲೇ ಇಲ್ಲ, ಮುಚ್ಚಿ ಹೋದ್ರು. ಅಂಬಾಸಿಡರ್ ಕಾರ್ ಎಲ್ಲಿ ಉಂಟು ಇವತ್ತು? ಫಿಯಟ್ ಕಾರ್ ಎಲ್ಲಿದೆ? ಯಾಕೆಂದ್ರೆ ಅವ್ರು ಚೇಂಜ್ ಆಗಲಿಲ್ಲ. ಚೇಂಜಸ್ಸಿಗೆ ನಾವು ಚೇಂಜ್ ಆಗಲೇಬೇಕು. ನೀವು ಅಲ್ಲೇ ಇದ್ರೆ ಅಲ್ಲೇ ಇರ್ತೀರಿ. ನಾವು ಹೇಳಿದ್ದನ್ನು ಜಸ್ಟ್ ಫಾಲೋ ಮಾಡಿ. ನಿಮಗೆ ನಾವು 2000 ಇಸ್ವಿಯಲ್ಲಿ ನಾವು ಜಾಯಿನ್ ಆದಾಗ 24x7 ವರ್ಕಿಂಗ್ ನಮ್ದು. ನಮ್ಗೆ ಇನ್ನೂ ಎಷ್ಟು ಬೇಗ ಕತ್ಲೆ ಆಗ್ತದೆ, ಎಷ್ಟು ಬೇಗ ಅದು ನಮ್ಗೆ. ಯಾಕಂದ್ರೆ ಇನ್ನೂ ಜನರಿಗೆ ಹೇಳ್ಬೋದಲ್ಲ, ಕತ್ಲೆ ಆದಾಗ ಜನ ಸಿಗೋದಿಲ್ಲ ಅಂತ. ನಾವು ಎಲ್ಲಿ ಅಷ್ಟು ರಾತ್ರಿ 10 ಗಂಟೆವರೆಗೂ ನಾವು ಜನರ ಹತ್ರ ಮಾತಾಡ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಅಲ್ಲಿ ಮಾತಾಡೋದು. ರಾತ್ರಿ ಬಸ್ ಐತೆ ಸಿರ್ಸಿಯಲ್ಲಿ. ಎಷ್ಟೋ ಜನರಿಗೆ ನಾನು ಬಸ್ ಸ್ಟ್ಯಾಂಡಲ್ಲೇ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಬಸ್ ಇರ್ತದೆ ಸಿರ್ಸಿಯಲ್ಲಿ, ಅಲ್ಲಿ ಹೋಗಿ ನಾನು ಜನರ ಹತ್ರ ಮಾತಾಡೋದು. ಯಾಕಂದ್ರೆ ನಮ್ಗೆ ಟೈಮ್ ಸಿಕ್ತು ನೋಡಿ. ಜನ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದಾರೆ, ಅವರಿಗೂ ಬಸ್ ಬರೋತಂಗೆ ತುಂಬ ಲೇಟ್ ಉಂಟು. ನಾವು ಹೋಗಿ ಎಲ್ಲಿ ಹೋಗಿ ಯಾವ ಕಡೆ ಹೋಗ್ಬೇಕು, ನಾವೆಲ್ಲಿ ಜಸ್ಟ್ ಕೇಳಿದ ನಂತರ ನಮಗೆ ಸಿರ್ಸಿಯಲ್ಲಿ ಎಷ್ಟು ಜನ ಬಂದರು, ಡೈಮಂಡ್ಸ್ ಎಷ್ಟು ಜನ. ಸಿರ್ಸಿ ಇಸ್ ನಂಬರ್ 1 ಮಾರ್ಕೆಟ್ ನೋಡಿ. ಅಲ್ಲಿ ರಾಜೇಂದ್ರ ಭಟ್ ಅಲ್ಲಿದೆ, ನೀಲೇಶ್ ಅವರಲ್ಲಿದೆ, ಸಂತೋಷ್ ಅವರಲ್ಲಿದೆ, ಉಲ್ಲಾಸ್, ಎಷ್ಟು ಜನ ಬಂದು ಎಲ್ಲ ಅಲ್ಲಿಂದನೇ ಹುಟ್ಟಿದೆ. VN ಹೆಗಡೆ ದೊಡ್ಡ ಟೀಮ್. ಈಗ ನಿಮಗೆ ನೀಲೇಶ್ ಟೀಮ್ ಎಲ್ಲ ಸಿರ್ಸಿ ಟೀಮ್. ಯಾಕೆಂದ್ರೆ ಸಿರ್ಸಿಗೆ ನಾವು ಪ್ರತಿ ಗುರುವಾರ ಹೋಗ್ತಾ ಇದ್ವಿ. ಪ್ರತಿ ಗುರುವಾರ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಮೀಟಿಂಗ್ ಆಗೋದು ಅಲ್ಲಿ ರಾತ್ರಿ ಒಂದು 6 ಗಂಟೆ ಆಗ್ತಾ ಇತ್ತು. 6 ಗಂಟೆ ನಮಗೆ ಬಸ್ ಇರೋದು ರಾತ್ರಿ 10 ಗಂಟೆ ಮೇಲೆ. ಯಾವ ಹುಬ್ಳಿಯಿಂದ ಆ ಕಡೆಯಿಂದ ಬರ್ತಾ ಇತ್ತು. ಉಡುಪಿ ಬಸ್ಸು ಲೇಟ್. ಅಷ್ಟೋ ತನಕ ನಾವು ಬಸ್ ಸ್ಟ್ಯಾಂಡಲ್ಲಿ ಇರಬೇಕು. ಏನು ಮಾಡೋದು? ಮಾತಾಡೋದು, ಜನರ ಜೊತೆಗೆ ಮಾತಾಡೋದು. ದಿಸ್ ಇಸ್ ಬಿಸ್ನೆಸ್. ಇದಕ್ಕೆ ಬಿಸ್ನೆಸ್ ಅಂತ ಹೇಳೋದು. ನೀವು ಯಾವಾಗ ನಿಮ್ಮ ಮೈಂಡ್ ಓಪನ್ ಆಗ್ತದೋ, ಡೆಫಿನೆಟ್ಲಿ ನಿಮ್ಮ ಮೈಂಡ್ ಈಗ ಬ್ಲಾಕ್ ಇದೆ, ಡೋಂಟ್ ವರಿ. ಮೊನ್ನೆ ನಮ್ಮ ಪ್ರಜಿತ್ ಪವಿತ್ರನ್ ಹೇಳ್ತಾರೆ, ಇಟ್ ಈಸ್ ಅ ವರ್ಲ್ಡ್ ಮ್ಯಾನೇಜರ್. ಅವ್ರು ಹೇಳ್ತಾರೆ ಡೋಂಟ್ ವರಿ, ಇದೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಎಣಿಸ್ಕೊಳ್ಳಿ. ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ ನೀವು ಸ್ಟಾರ್ ಆದನ್ನ ಮರ್ತು ಬಿಡಿ, ಡೈಮಂಡ್ ಆದನ್ನ ಮರ್ತು ಬಿಡಿ, ರೂಬಿ ಆದನ್ನ ಮರ್ತು ಬಿಡಿ, ಕ್ರೌನ್ ಅಂಬಾಸಿಡರ್ ಮರ್ತು ಬಿಡಿ. ಸ್ಟಾರ್ಟ್ ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ 2 ಇಯರ್ಸ್ 3 ಇಯರ್ಸಲ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರು. ನಮಗೆ ಆ ಈಗೋ ಇಟ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಹತ್ರ ಅಷ್ಟು ಟೀಮಲ್ಲಿ ಅಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಏನಿದ್ದೀರಿ, ಏನು ನೀವು ತಿಂಗಳಿಗೆ 1 ಲಕ್ಷ ಬರ್ತಾ ಇದೆಯಾ? ದಟ್ ಈಸ್ ಕ್ವಶನ್ ಮಾರ್ಕ್ ಹೇಳಿದ್ರು. ಯು ಆರ್ ಎ ಮಿಲಿಯನರ್, ದೆನ್ ವಾಟ್ ಯು ಆರ್ ಡೂಯಿಂಗ್? ಯು ಆರ್ ಡೂಯಿಂಗ್ DXN ಆರ್ ಸಮ್ ಅದರ್ ಥಿಂಗ್ಸ್. ಸೊ ಆದರೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ದೊಡ್ಡ ಬಿಸ್ನೆಸ್ಸನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿದ್ದರಿಂದ ನಾವು ಈಗ ಇಲ್ಲಿಗೆ ಇದನ್ನು ಮುಗಿಸೋಣ. ಯಾಕೆಂದರೆ ಇದನ್ನು ನಾವು ಕರೆಕ್ಟ್ ಪೊಸಿಷನ್ ಮಾಡಬೇಕಾದ್ರೆ ಇದು ಲೇಟ್ ಆಗ್ತದೆ. ಸೊ ಹಾಗಾಗಿ ನಾಳೆ ಪುನಃ ಇದನ್ನು ಕಂಟಿನ್ಯೂ ಮಾಡು. ಡಾಕ್ಟ್ರು ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ. DXN ಅಲ್ಲಿ ನೀವು ಲೈಫ್ ಸ್ಟೈಲ್ ಬಿಸ್ನೆಸ್ ಇದು. ಲೈಫ್ ಸ್ಟೈಲ್ ಬಿಸ್ನೆಸ್ ಅಂದರೆ ಏನು ಅಂತ, ಆರೋಗ್ಯದ ಒಟ್ಟಿಗೆ ನಿಮ್ಗೆ ಎಲ್ಲ ಸಿಗ್ತದೆ ನಿಮಗೆ. ನಾವೊಂದು ಆರೋಗ್ಯವನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಆರೋಗ್ಯ ಅಂದರೆ ಇದರಲ್ಲಿ ಸೊಂಡಿಲು ಮಾತ್ರ. ಆ ಸೊಂಡಿಲು, ಆನೆಯ ಸೊಂಡಿಲು ಮಾತ್ರ. ಆನೆ ಇದೆ ನಿಮ್ಗೆ ಇದ್ರ ಹಿಂದ್ಗಡೆ. ಆನೆಯ ದೊಡ್ಡ 4 ಕಾಲುಗಳಿದೆ, ಆನೆಯ ದೊಡ್ಡ ಹೊಟ್ಟೆ ಇದೆ, ಆನೆಯ ದೊಡ್ಡ ತಲೆ ಇದೆ, ಆನೆಯ ದೊಡ್ಡ 2 ಕಿವಿ ಇದೆ. ಆನೆ ಏನೇನಿದೆ, ದೊಡ್ಡ ಒಂದು ಆಕಾರ ಇದೆಯಲ್ಲ, ಅದು ಇದ್ರ ಒಳಗಡೆ ಇದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ನಾವು ಓನ್ಲಿ ಸೊಂಡಿಲು ಇಟ್ಕೊಂಡ್ರಿ. ನಾವೇ ಸ್ವಲ್ಪ ಬೆಟರ್.
ಇನ್ನೂ ಕೆಲವು ಕೂತಲ್ಲ ಜನ ಆನೆ ಬಾಲ ಹಿಡ್ಕೊಂಡಿದ್ದಾರೆ ನೋಡಿ, ಕಾಯಿಲೆ ಅಂತ ಹಿಡ್ಕೊಂಡಿದ್ದಾರೆ. ಅದು ಇನ್ನು ತುಂಬಾ ಜನ ಅದರಲ್ಲಿ ಹಿಡ್ಕೊಂಡಿದ್ದಾರೆ ಕಾಲು. ನಾವು ಒಂದು ಸ್ವಲ್ಪ ಬೆಟರ್, ನಾವು ಸೊಂಡಿಲಾರು ಹಿಡ್ಕೊಂಡಿದ್ದೀವಿ, ಆರೋಗ್ಯವನ್ನು ಹಿಡ್ಕೊಂಡಿದ್ದೀವಿ. ಜನ ಇನ್ನೂ ಬಾಲ ಹಿಡ್ಕೊಂಡಿದ್ದು ಈ ಕಡೆ ಬರಲಿಲ್ಲ, ಅವರು ಬಾಲದಲ್ಲೇ ಇದ್ದಾರೆ. ಕಾಯಿಲೆ, ಆ ಕಾಯಿಲೆಗೆ ಈ ಕಾಯಿಲೆಗೆ. ನೋ, ನಾಟ್ ಡಿಎಕ್ಸನ್ ಇಸ್ ಎ ಬಿಗ್ ಎಲಿಫೆಂಟ್, ಆನೆ. ಆರೋಗ್ಯ ಇದೆ, ಐಶ್ವರ್ಯ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಅದು ಡಿಎಕ್ಸನ್ ಅಲ್ಲಿ ಸಿಗ್ತದೆ ನಿಮಗೆ. ಅದನ್ನ ನೀವು ಮಾಡಬೇಕಾಗಿದೆ. ಅದಕ್ಕೆ ನೀವು ಏನ್ ಮಾಡಬೇಕು, ದಿಲ್ಸೆ ಕರೋ ಅಂತ ಹೇಳ್ತಾರೆ ನಮ್ಮ ಧರ್ಮಶೀಲಾ ಮೇಡಮ್. ಮೊನ್ನೆ ನೋಡಿ, ಅವರು 20ನೇ ಆನಿವರ್ಸರಿಯಲ್ಲಿ 50,000 ಜನರನ್ನ ಕರೆದ ಒಂದು ಲೇಡಿ. 50,000 ಜನ. ಅವ್ರಿಗೇನಾದ್ರೂ ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ಅಥವಾ ಒಂದು ಗ್ಲಾಸ್ ನೀರು ಕೊಟ್ಟಿದ್ದಾರೆ ಅವರಿಗೆ, ಅಥವಾ ಅವರಿಗೆ ಟಿಫನ್ ಕೊಟ್ಟಿದ್ದಾರ, ಅಥವಾ ಮಧ್ಯಾಹ್ನ ಊಟ ಕೊಟ್ಟಿದ್ದಾರ? ಅದು ಇಲ್ಲದೆ ಬಿಸಿಲಲ್ಲಿ 1 ಫುಲ್ ಡೇ, ಯಾಕಂದ್ರೆ ಗ್ರೌಂಡ್, ಓಪನ್ ಗ್ರೌಂಡ್ ಅಲ್ಲಿ ಮೀಟಿಂಗ್. 1.5 ಲಕ್ಷ ಜನಕ್ಕೆ ಜಾಸ್ತಿ ಇದ್ರು ಜನ. 50,000 ಜನ ಬಂದ್ರು. ಯಾಕಂದ್ರೆ ಜನರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿದ್ರು. ಬಡವರ, ಅತಿ ಬಡವರನ್ನ ಶ್ರೀಮಂತರಾಗಿ ಮಾಡಿದ್ರು. ಎಷ್ಟೋ ಜನ ಸಾಲದಲ್ಲಿ ಬಿದ್ದಿದ್ರು, ಅದನ್ನ ಅವರು ಸರಿ ಮಾಡಿಬಿಟ್ರು. ಸಾಲ ಎಲ್ಲ ತೀರಿಸಿದ್ರು. ಮಕ್ಕಳನ್ನೆಲ್ಲ ಎಜುಕೇಶನ್ ಮಾಡಿಸೋದು ಹೇಗೆ ಅಂತ ಕಲ್ಸ್ಕೊಟ್ರು. ಜನರ ಮನೆ, ಎಷ್ಟೋ ಜನ, ಸಾವಿರಾರು ಜನ ಮನೆ ಕಟ್ಕೊಂಡು, ಅತಿ ಬಡವರು ಸಾವಿರಾರು ಜನ ಗಾಡಿ ತಗೊಂಡು ಓಡಾಡ್ತಾ ಇದ್ದಾರೆ. ಅಂದ್ರೆ ಜನರ ಜೀವನ ಶೈಲಿಯನ್ನ ಚೇಂಜ್ ಮಾಡಿದ್ರು ಅವರು. ಜನ ಅದನ್ನ ನೋಡಿದ್ರು. ವಾ, ಮೇಡಮ್ ಕರೆಕ್ಟ್ ಇದ್ದಾರೆ. ಮೇಡಮ್ ಹೇಳಿದ್ರು, ಹೌದು ಮೇಡಮ್ ಏನು ಹೇಳಿದ್ರು 100ಕ್ಕೆ 100 ಕೇಳಿದ್ರು ಅವ್ರು ಅಷ್ಟೇ. 3,000 PV ಮಾಡಿ ಅಂತ ಹೇಳಿದ್ರು, ಮಾರ್ಕೆಟ್ ಮಾಡಿ ಅಂತ ಹೇಳಿದ್ರು. ಅದನ್ನ 100ಕ್ಕೆ 100 ನಂಬಿದ್ರು 50,000 ಜನ. ಅವ್ರು ಒಬ್ರು ತಗೊಂಡು 50,000 ಟಿಕೆಟ್ ತಗೊಂಡಿರೋದು. ಅಷ್ಟು ಟಿಕೆಟ್ ತಗೊಂಡು ಅಷ್ಟು ಜನರನ್ನ ಪ್ರಮೋಟ್ ಮಾಡಿದ್ರು. ಪೀಸ್ ಆಫ್ ಮೈಂಡ್. ಎಷ್ಟು ಹ್ಯಾಪಿಯಲ್ಲಿ ಹೇಗಿದ್ದೀರಿ ಅಂತ ಬಂದು ಕೇಳಿದ್ರು ಅವ್ರು ಮೀಟಿಂಗಲ್ಲಿ, ನಾನು ನೋಡಿದೆ. ಆಮೇಲೆ ಅವ್ರು ಸೀಕ್ರೆಟ್ ಹೇಳಿದ್ರು, ನಿಮ್ಗೆ ಏನಿಲ್ಲ, ನೀವು 6 ಇರ್ಬೋದು, 10 ಇರ್ಬೋದು, 20 ಜನರ ಜೀವನ ಶೈಲಿಯನ್ನು ನೀವು ಚೇಂಜ್ ಮಾಡಿ, ನಿಮ್ಮ ಜೀವನ ಶೈಲಿ ಆಟೋಮೆಟಿಕ್ ಚೇಂಜ್ ಆಗಿ ಹೋಗ್ತದೆ ಅಂತ ಹೇಳಿದ್ರು. ಆದರೆ 20 ಜನ ಆದರೆ ನೀವು ಕ್ರೌನ್ ಅಂಬಾಸಿಡರ್ ಆಗಿ 20 ಜನರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು. 20 ಜನರಿಗೆ ನೀವು ಇದನ್ನು ಅವಕಾಶವನ್ನು ಕೊಡಬೇಕು. 20 ಜನರನ್ನ ಕೂರಿಸ್ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು, ಈ ಬಿಸ್ನೆಸ್ ಅನ್ನ ನೀವು ಯಾಕೆ ಮಾಡಬೇಕು ಅಂತ. ಸೊ ಅದನ್ನು ಅವ್ರು ಮಾಡಿ ಅವರು ಆ ಲೆವೆಲಿಗೆ ಹೋಗಿದ್ದಾರೆ, ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಓಕೆ, ತಾವು ಕೂಡ ಆಗ್ಬೋದು. ಜನರ ಕಷ್ಟಗಳಿಗೆ ಸ್ಪಂದನ ಮಾಡಿ, ಜನರಿಗೆ ಏನು ಬೇಕೋ ಅದನ್ನ ಕೊಡಿ, ಜನರ ಜೊತೆಗೆ ಬೆರೀರಿ, ಜನರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ. DXN ಬಿಸ್ನೆಸ್ ಬಗ್ಗೆ ಮಾತಾಡಿ, DXN ಮಾರ್ಕೆಟಿಂಗ್ ಬಗ್ಗೆ ಹೇಳಿ, ಅವರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ. ತಾವು ತಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಲಿಕ್ಕೆ ಚಾನ್ಸ್ ಉಂಟು. ಇವತ್ತಿನ ಪ್ರೋಗ್ರಾಮ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಯಾರಾದರೂ ನಿಮಗೆ ಕೇಳಲಿಕ್ಕಿದ್ರೆ, ಏನಾದರೂ ಮಾತಾಡಲಿಕ್ಕಿದ್ರೆ ಮಾತಾಡ್ಬೋದು. ಥ್ಯಾಂಕ್ ಯು. ಎನಿಬಡಿ? ಯಾರು ಮಾತಾಡ್ತಾ ಇಲ್ಲ ಕಾಣ್ತದೆ. ಗುಡ್ ಎಲ್ರಿಗೂ ಮಾರ್ನಿಂಗ್ ಸ್ವಾಮಿ. ಗುಡ್ ಮಾರ್ನಿಂಗ್. ಹೇಳಿ. ತಾವ್ ಹೇಳ್ದಂಗೆ ನಾನು ಇನ್ನು ಆನೆ ಸೊಂಡ್ಲ ಬಾಲನೆ ಹಿಡ್ಕೊಂಡಿದ್ದೀನಿ. ಆದ್ರೆ ಈ ನಮ್ಮ ಈ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ಅರ್ಥಪೂರ್ವಕವಾದ ವಿಚಾರ ಹೇಳಿದ್ರಿ. ತುಂಬಾ ಧನ್ಯವಾದ ಸ್ವಾಮಿ ತಮ್ಗೆ. ಇನ್ಮೇಲಾರ ಇಟ್ಕೊಂಡು ಪ್ರಯತ್ನ ಮಾಡ್ತೀನಿ ಮೇಲೆ ತಕ್ಕ. ಥ್ಯಾಂಕ್ ಯು ನಾನು ಹೋಯ್ತಾನೆ ಇದ್ದೀನಿ, ನೀವ್ ಹೇಳ್ದಂಗೆ ಹೋಯ್ತೀನಿ, ಪಾರ್ಟಿಗಳ ಹತ್ರ ಮಾತಾಡ್ತೀನಿ. ಅಯ್ಯೋ ತಗೊಳಲ್ಲ ಅಂತ ತಿರ್ಗಾ ಬಂದು ಬೇಜಾರ್ ಮಾಡ್ಕೊಂಡು ಕುತ್ಕೋತೀನಿ, ತಿರ್ಗಾ ಹೋಯ್ತೀನಿ, ಬಿಸ್ನೆಸ್ ಆಯ್ತಲ್ಲ. ಬಟ್ ಇದ್ರಲ್ಲಿ ಈಗ ನೀವು ತಿಳಿಸಿರೋ ಪ್ರಕಾರ ನೋಡಿದ್ರೆ ವರ್ಕ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು ಸ್ವಾಮಿ ನನ್ಗೆ. ಓಕೆ, ಥ್ಯಾಂಕ್ ಯು ಬನ್ನಾರಿ ಅವರೇ. ಗ್ಯಾರಂಟಿ ನೀವು ಅರ್ಥ ಆಯ್ತಲ್ಲ ನಿಮ್ಗೆ, ನೀವು ಮಾಡ್ತೀರಿ, ಗ್ಯಾರಂಟಿ ಮಾಡ್ತೀರಿ. ಓಕೆ, ಆಲ್ ದ ಬೆಸ್ಟ್ ಬನ್ನಾರಿ ಅವರೇ. ಎನಿಬಡಿ ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡಬಹುದು. ಓಕೆ, ಹೇಳಿ. ಮಾತಾಡಿ. ಓಕೆ, ಯಾರಿಗೆ ಅಂದ್ರೆ ಅವರಿಗೆ ಸ್ವಲ್ಪ ನನ್ನ ಲೆಕ್ಕದಲ್ಲಿ ಎಲ್ರಿಗೂ ಅರ್ಥ ಆಗಿದೆ ಕಾಣ್ತದೆ ಏನ್ ಮಾತಾಡೋದು. ಗುಡ್ ಮಾರ್ನಿಂಗ್. ಹೇಳಿ ಅನಂತ್ ಶೆಟ್ಟಿ ಅವರೇ. ಗುಡ್ ಮಾರ್ನಿಂಗ್. ನೀವು ಅಲ್ಲಿ ಅದೇ ಸೊಂಡ ಹಿಡ್ಕೊಂಡಿದ್ದ, ಕೆಲವೊಬ್ರು ಬಾಲನ್ನು ಹಿಡ್ಕೊಂಡಾರೆ, ಕೆಲವರು ಬಾಲ ಹಿಡಿಯೋದಕ್ಕೂ ಪ್ರಯತ್ನನೂ ಮಾಡ್ತಾ ಇಲ್ಲ. ಹಿಂಗಾಗಿದೆ. ಹಾಗಾಗಿ ಬಿಸ್ನೆಸ್ ಆಗ್ತಾ ಇಲ್ಲ ಅಷ್ಟೇ. ಸಂಪೂರ್ಣವಾಗಿ ಆನೆ ನೋಡಿದ್ರೆ ಮಾತ್ರ ನಾವು ಮಿಲೇನಿಯರ್ ಆಗ್ಬೋದು. ಓಕೆ. ಥ್ಯಾಂಕ್ ಯು ಅನಂತ್ ಶೆಟ್ಟಿ ಅವರೇ. ನೀವು ಆಲ್ರೆಡಿ ಈಗ ಆನೆ ನೋಡಿದಿರಿ, ಆದ್ರೆ ಡೆಫಿನೆಟ್ಲಿ ನೀವು ಮಾಡ್ತೀರಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ನಾನು ಓಪನ್ ಮಾಡಿ ಇಟ್ಟಿದ್ದೇನೆ, ನೀವು ಓಪನ್ ಮಾಡಿ ಮಾತಾಡ್ಬೋದು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ, ಅಥವಾ ನಿಮ್ಮ ಕ್ವಶನ್ಸ್ ಇದ್ರೆ ಕೇಳ್ಬೋದು ನೀವು. ಸೊ
ಯಾರು ಇಲ್ವಾ? ಕ್ಲೋಸ್ ಮಾಡೋಣ ಹಾಗಾದ್ರೆ. ಅಶೋಕ್, ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ ಸರ್. ಪ್ರತಿಯೊಬ್ಬರಿಗೆ ಅರ್ಥ ಆಗಿರ್ಬೋದು ಅಂತ ಅನಿಸ್ತೇವೆ. ಖಂಡಿತ ನಾವು ಸಹ ಇದನ್ನು ಫುಲ್ ಆಗಿ ಸೀರಿಯಸ್ ಆಗಿ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮಾಡ್ತೀರಿ, ಡೆಫಿನೆಟ್ಲಿ ನೀವು ಮಾಡ್ತೀರಿ. ಯಾಕಂದ್ರೆ ನಿಮ್ಗೆ ಅರ್ಥ ಆಗಲೇಬೇಕು. ಅರ್ಥ ಆಗುವಾಗೆ ನಾವು ಅಚ್ಚ ಕನ್ನಡದಲ್ಲಿ, ಅಲ್ಲಿ ಹಿಂದಿಯಲ್ಲಿ ಇದೆ ನೋಡಿ, ಅದನ್ನೇ ನಾವು ಕನ್ನಡದಲ್ಲಿ ಹೇಳಿರೋದು ನಿಮಗೆ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ, ತಮಗೂ ಅರ್ಥ ಆಗಿದೆ, ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಂತ ಎಣಿಸ್ಕೊಂಡಿದ್ದೀನಿ. ಈಗ 2026 ಬರ್ತಾ ಇದೆ. ಸೊ ಸೀರಿಯಸ್ ಆಗಿ ಮಾಡೋಣ. ನಾವು ನಿಮ್ಮ ಜೊತೆಗಿದ್ದೀವಿ. ಯು ಕ್ಯಾನ್ ಡೂ ಇಟ್. ಓಕೆ, ಆಲ್ ದ ಬೆಸ್ಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದ. ಓಕೆ.